ಅವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರುಂ ವೈರಾಗ್ಯಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधु वृन्दावने स्थितं निरस्तजिह्मगस्पर्शेत्त कृष्णकृतादरः नाथेन मुनिनाथेन भवेम नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतोकुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्तदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। यति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारथिश्चेत्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। महादेशिकाय नमः। 26ನೇ ಶ್ಲೋಕವನ್ನ ಸ್ವಲ್ಪ ನೋಡಿದ್ವಿ ಹೋದ ಕ್ಲಾಸ್ನಲ್ಲಿ, 2ನೇ ಅಧ್ಯಾಯದಲ್ಲಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ನಿತ್ಯಜಾತಂ ನಿತ್ಯಮೃತಂ ಎರಡೂ ಕೂಡ ದೇಹಕ್ಕೆ ವಿಶೇಷಣವಾಗಿ ಇಲ್ಲಿ ಅರ್ಥ ಮಾಡಿದ್ದಾರೆ. ನಿತ್ಯಜಾತಂ ಅನ್ನೋದಕ್ಕೆ ನಿಯತವಾಗಿ ಉತ್ಪತ್ತಿಯಾಗೋದು ಅನ್ನೋ ಅರ್ಥ. ನಿತ್ಯಮೃತಂ ಅಂದರೆ ನಿಯತವಾಗಿ ನಾಶ ಹೊಂದುವುದು, ಆ ರೀತಿ ಅರ್ಥವನ್ನು ಮಾಡಿ ಎರಡನ್ನೂ ಕೂಡ ದೇಹಕ್ಕೆ ವಿಶೇಷಣವಾಗಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಥ ನಿತ್ಯಜಾತಂ ನಿತ್ಯಮೃತಂ ದೇಹಂ ಏವ ಏನಮಾತ್ಮಾನಂ ಮನುಷ್ಯೇ ಅಂತ ಹೇಳಿದ್ರು. ಅಥಚ ಏನಂ ನಿತ್ಯಜಾತಂ ಅನ್ನೋದು ದೇಹಕ್ಕೆ ವಿಶೇಷಣ, ನಿಯತವಾಗಿ ಉತ್ಪತ್ತಿಯಾಗುವಂತಹದ್ದು, ನಾಶವಾಗುವಂತಹದ್ದು, ಅದುವೇ ಸ್ವಭಾವ ಅಂತ ಹೇಳಿ ಆತ್ಮನನ್ನೇ ಇಲ್ಲಿ ನಾಸ್ತಿಕವಾದ ಮಾಡ್ತಾ ಇರುವಂತಹದ್ದು. ದೇಹವನ್ನೇ ಆತ್ಮ ಅಂತ ತಿಳಿದ್ರು ಶೋಕಕ್ಕೆ ಕಾರಣವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ನೀನು ಈ ಆತ್ಮನನ್ನೇ ನಿಯತವಾಗಿ ಉತ್ಪತ್ತಿ ವಿನಾಶವನ್ನು ಹೊಂದುವ ದೇಹವೇ ಆತ್ಮ ಅಂತ ತಿಳಿದ್ರು ಕೂಡ ನ ದೇಹಾತಿರಿಕ್ತಂ ಉಕ್ತ ಲಕ್ಷಣಂ, ದೇಹಕ್ಕಿಂತ ಬೇರೆಯಾದವನು ಅಂತ ತಿಳಿಲಿಲ್ಲ, ದೇಹವೇ ಆತ್ಮ ಅಂತ ತಿಳಿದ್ರು. ತಥಾಪಿ ಏವಂ ಅತಿಮಾತ್ರಂ ನ ಶೋಚಿತುಮರ್ಹಸಿ, ಅತ್ಯಂತ ಶೋಕ ಪಡುವುದಕ್ಕೆ ಇಲ್ಲಿ ಕಾರಣವಿಲ್ಲ. ಯಾಕೆ ಅಂದರೆ ಪರಿಣಾಮ ಸ್ವಭಾವಸ್ಯ ದೇಹಸ್ಯ ಉತ್ಪತ್ತಿ ವಿನಾಶಯೋ ಅವರ್ಜನೀಯತ್ವಾತ್. ದೇಹವೇ ಆತ್ಮ ಅಂತ ತಿಳಿದಿದ್ರು ದೇಹ ಸ್ವಭಾವವೇ ಉತ್ಪತ್ತಿ ವಿನಾಶ, ಅದುವೇ ಸ್ವಭಾವ ಅದರದು. ಆದ್ದರಿಂದ ಉತ್ಪತ್ತಿ ವಿನಾಶವು ತಪ್ಪಿಸಕ್ಕಾಗೋದಿಲ್ಲ, ಅವರ್ಜನೀಯವಾದದ್ದು. ಆದ್ದರಿಂದ ನೀನು ಶೋಕ ಪಡೋಕ್ಕೆ ಇದು ಸ್ಥಾನವಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏವಂ ದೇಹಾತಿರಿಕ್ತ ಆತ್ಮ ಅಭ್ಯುಪಗಮೆ ಶೋಕ ನಿಮಿತ್ತ ಅಭಾವ ಉಕ್ತಃ.
ದೇಹಕ್ಕಿಂತ ಬೇರೆಯಾದ ಆತ್ಮ ಅಂತ ತಿಳಿದು ಅವನು ನಿತ್ಯನಾದವನು, ದೇಹ ನಿತ್ಯ, ಆತ್ಮ ನಿತ್ಯ, ಆತ್ಮನನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ ಮೊದಲಾದದೆಲ್ಲ ತಿಳಿದ್ರೆ ಯಾವ ಕಾರಣದಿಂದಲೂ ಆತ್ಮಕ್ಕೆ ನಾಶವಿಲ್ಲ ಅನ್ನೋದನ್ನ ತಿಳಿದ್ರೆ ಶೋಕ ಪಡಬೇಕಾಗಿಲ್ಲ ಅನ್ನೋದು ಇದುವರೆಗೂ ಹೇಳಿ, ಈಗ ದೇಹವೇ ಆತ್ಮ ಅಂತ ತಿಳಿದ್ರು ಕೂಡ ನಿನಗೆ ಶೋಕ ಪಡೋಕ್ಕೆ ಇಲ್ಲಿ ಅವಕಾಶವಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೃಷ್ಣನು. ಅಥ ನಾಸ್ತಿಕ ದೃಷ್ಟಿಯ ದೇಹಾತ್ಮವಾದೇಪಿ ಶೋಕ ನಿಮಿತ್ತಂ ನಾಸ್ತಿ, ಅವ್ರಿಗೂ ಶೋಕ ಪಡೋಕ್ಕೆ ಇಲ್ಲಿ ಕಾರಣವಿಲ್ಲ. ಅಥೇತಿ ಪಕ್ಷಾಂತರ ಆರಂಭಾರ್ಥ. ಅಥ ಚೈನಂ, ಅಥ ಇಲ್ಲ ಇಲ್ಲ ನೀನು ಹೀಗೆ ತಿಳಿಬಹುದು ಹೇಳಿದ್ರೆ ಪಕ್ಷಾಂತರವನ್ನೇ ಇಲ್ಲಿ ಹೇಳ್ತಿದ್ದಾರೆ. ಪ್ರಶ್ನಾರ್ಥೋವ, ಪ್ರಶ್ನೆಯಾರ್ಥದಲ್ಲಿ ಅಥ ಅನ್ನುವುದು ಅನೇಕ ಅರ್ಥಗಳಲ್ಲಿ ಬರುತ್ತೆ. ಅಭ್ಯುಪಗಮಾರ್ಥೋವ, ಒಪ್ಕೊಂಡಿರುವಂತಹ ಅರ್ಥವನ್ನು ಹೇಳುವಾಗಲೂ ಅಥ ಅಂತ ಹೇಳ್ಬೋದು, ಅಥವಾ ಪ್ರಶ್ನೆಯನ್ನು ಮಾಡುವಾಗಲೂ ಅಥ ಅನ್ನುವ ಶಬ್ದ ಹೇಳ್ಬೋದು. ಅಥಾತೋ ಧರ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ, ಈಗೆಲ್ಲ ಅಥ ಶಬ್ದವು ಶಾಸ್ತ್ರಗಳಲ್ಲಿ ಅನೇಕ ಕಡೆ ಬರುತ್ತೆ. ವ್ಯಾಕರಣದಲ್ಲಿಯೂ ಹಾಗೆಯೇ ಅಥ ಶಬ್ದಾನುಶಾಸನಂ ಅಂತ ಈ ಅಥ ಶಬ್ದವು ಅನೇಕ ಅರ್ಥಗಳಲ್ಲಿ ಬರುತ್ತೆ. ಒಂದು ಪಕ್ಷಾಂತರವನ್ನು ಆರಂಭಿಸುವಾಗಲೂ ಅಥ ಅಂತ ಅರ್ಥ ಬರ್ಬೋದು, ಪ್ರಶ್ನೆಯನ್ನು ಹೇಳುವಾಗ ಬರಬಹುದು, ಒಪ್ಕೊಂಡಿರುವ ಅರ್ಥವನ್ನು ಹೇಳುವಾಗಲೂ ಬರಬಹುದು, ಮೂರು ಅರ್ಥಗಳಲ್ಲಿ ಬರ್ಬೋದು. ಅಂದ್ರೆ ಇಲ್ಲಿ ವಾ ಶಬ್ದ ವಿಶೇಷಣದ್ವಯ ಸಮುಚ್ಚಯಾರ್ಥ. ವಾ ನಿತ್ಯಂ ವಾ ಮನ್ಯಸೆ, ವಾ ಅಂತ ಹೇಳೋದ್ರಿಂದ ಎರಡು ಸಮುಚ್ಚಯವನ್ನು ತಿಳಿಸುತ್ತೆ, ವಿಕಲ್ಪವಲ್ಲ ಅನ್ನೋದು ತಿಳಿಸ್ತಾ ಇದ್ದಾರೆ. ವಾ ಅನ್ನೋದು ವಿಕಲ್ಪವನ್ನು ನವೇತಿ ವಿಭಾಷಾ ಅಂತ ಅಷ್ಟಾಧ್ಯಾಯಿ ಸೂತ್ರ ವ್ಯಾಕರಣದಲ್ಲಿ ನವೇತಿ ವಿಭಾಷಾ ಅಂತ ಹೇಳ್ಬಿಟ್ಟು ನ ವಾ ಇತಿ ವಿಭಾಷಾ ಅನ್ನೋದು ವಿಕಲ್ಪವನ್ನು ತಿಳಿಸುತ್ತೆ. ಆದರೆ ಇಲ್ಲಿ ವಿಶೇಷಣದ್ವಯ ಸಮುಚ್ಚಯವನ್ನ ತಿಳಿಸುವ ಅರ್ಥದಲ್ಲಿ ಬರುತ್ತೆ. ನಿತ್ಯಜಾತಂ ನಿತ್ಯಮೃತಂ ನಿಯತ ಉತ್ಪತ್ತಿ ವಿನಾಶಂ ಇತ್ಯರ್ಥ. ನಿಯತವಾಗಿ ಉತ್ಪತ್ತಿ ವಿನಾಶವನ್ನು ಹೊಂದುವಂತಹದ್ದು. ಉತ್ತರ ಶ್ಲೋಕೇಚ ವಿಮರ್ಥಂ ಪ್ರಪಂಚಯಿಷ್ಯತಿ. ಮುಂದಿನ ಶ್ಲೋಕದಲ್ಲಿ 3 ಶ್ಲೋಕಗಳಲ್ಲಿ ಇದೇ ವಾದವನ್ನೇ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳಿ ಶೋಕ ಪಡಬೇಕಾಗಿಲ್ಲ ಅನ್ನೋದಕ್ಕೆ ಈ ರೀತಿಯೂ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇರೋದು. ನಹಿ ನಿತ್ಯಸ್ಯ ಜಾತತ್ವ ಮೃತತ್ವ ಸಂಭವ. ನಿತ್ಯನಾದ ಆತ್ಮನಿಗೆ ಹುಟ್ಟೋದು ಮರಣ ಎಲ್ಲ ಇಲ್ಲವಲ್ಲ. ನಚ ಜನ್ಮ ಮರಣ ಕ್ರಿಯಾಸ್ವರೂಪಂ ನಿತ್ಯತ್ವೇನ ವಿಶೇಷಯಿತು ಶಕ್ಯಂ. ಇಲ್ಲ ಜನ್ಮ ಮರಣ ಅನ್ನುವ ಕ್ರಿಯೆಯ ಸ್ವರೂಪವನ್ನೇ ನಿತ್ಯತ್ವ ಅಂತಾನು ನಿರೂಪಣೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ವಿಶೇಷವಾಗೋದಿಲ್ಲ. ಆದ್ದರಿಂದ ವ್ಯಸ್ತಸ್ಯ ನಿತ್ಯ ಶಬ್ದಸ್ಯ ಆತ್ಮವಿಶೇಷಣತ್ವ ಬ್ರಹ್ಮ ವಿದಾಸಾಯ ನಿತ್ಯ ಜಾತಂ ಇತಿವತ್ತು ನಿತ್ಯ ಮೃತಂ ಇತಿ ಸಮಸ್ಯೋಕ್ತಂ ಅಂತ ಸಮಾಸ ಮಾಡಿ ನಿತ್ಯಂ ವಾ ಅಂತ ಹೇಳಿ ಅಥ ಏನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ಅಂತ ಹೇಳಿರುವಾಗ ಏನಂ ನಿತ್ಯಂ ಅಂತ ಅರ್ಥ ಮಾಡಲಿಲ್ಲ. ಇಲ್ಲಿ ನಿತ್ಯಂ ಮೃತಂ ಅನ್ನೋದನ್ನ ಸಮಾಸವನ್ನಾಗಿ ಮಾಡಿ ನಿತ್ಯ ಮೃತಂ ನಿಯತವಾಗಿ ನಾಶ ಹೊಂದುವಂತಹದ್ದು, ಆ ರೀತಿ ಸಮಸ್ಯ ಉಕ್ತಂ ಅಂದ್ರೆ ಸಮಾಸ ಮಾಡಿ ಎರಡನ್ನು ಸೇರಿಸಿ ಸಮಸ್ತ ಪದವನ್ನಾಗಿ ಹೇಳ್ತಾ ಇದ್ದಾರೆ. ನಿತ್ಯ ಜಾತಂ ಅನ್ನುವ ಹಾಗೆ ನಿತ್ಯ ಮೃತಂ. ದೇಹಂ ಇತಿ ವಿಶೇಷಣಾದಿ ಸಾಮರ್ಥ್ಯ ಫಲಿತಂ ಉಕ್ತಂ. ವಿಶೇಷಣವು ದೇಹಕ್ಕೆ ವಿಶೇಷ, ಅದು ವಿಶೇಷಣವಾಗುತ್ತೆ. ಏವ ಅನ್ನುವುದು ಚ ಅನ್ನುವ ಶಬ್ದಾರ್ಥ ಚ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅಥ ಚೈನಂ ನಿತ್ಯಜಾತಂ ತಥಾಪಿ ಮಹಾಬಾಹೋ ನ ಏವಂ ಶೋಚಿತುಂ ಅರ್ಹಸಿ. ನೀನು ಇಲ್ಲಿ ಹೇಳುವಾಗ ಅವರು ತಥಾಪಿ ಏವಂ ಅತಿ ಮಾತ್ರ ನ ಶೋಚಿತುಂ ಅರ್ಹಸಿ ದೇಹಮೇವ ಏನಮಾತ್ಮಾನಂ ಮನುಷ್ಯ ದೇಹಂ ಏವ ದೇಹಂ ಚ ಅಂತ ಇಲ್ಲಿ ಚ ಅರ್ಥದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅವಧಾರಣ ಫಲಿತಮಾಹ ನ ದೇಹೇತಿ ನ ದೇಹಾತಿರಿಕ್ತಂ ಮುಕ್ತಲಕ್ಷಣಂ. ದೇಹಮೇವ ಆತ್ಮಾನಂ ಮನುಷ್ಯೇನ ದೇಹಾತಿರಿಕ್ತಂ ಮುಕ್ತಲಕ್ಷಣಂ. ದೇಹಕ್ಕಿಂತ ಬೇರೆಯಾದ ಆತ್ಮನನ್ನು ಅಂತ ತಿಳಿದೆ ದೇಹವನ್ನೇ ಆತ್ಮ ಅಂತ ನೀನು ತಿಳಿದ್ರೂ ಕೂಡ ಶೋಕ ಪಡಬೇಕಾಗಿಲ್ಲ ಅನ್ನೋ ಅರ್ಥವನ್ನ. ಪೂರ್ವಂ ಆತ್ಮನಃ ನಾಶ ಅಭಾವಾತ್ ಶೋಕ ಪ್ರಸಂಗ ಏವ ನಾಸ್ತಿ ಇತಿ ಉಕ್ತಂ. ನಾಶವೇ ಇಲ್ಲದೆ ಇರೋದ್ರಿಂದ ಆತ್ಮನಿಗೆ ಶೋಕಕ್ಕೆ ಪ್ರಸಂಗವೇ ಇಲ್ಲ ಅನ್ನುವುದನ್ನ ಮೊದಲು ಉಪದೇಶ ಮಾಡಿದನು ಕೃಷ್ಣನು. ಈಗ ಇದಾನಿ ದೇಹತಯ ಅಭಿಮತಸ್ಯ ಆತ್ಮನಃ ನಾಶೇ ಸತ್ಯಪಿ ದುಷ್ಪರಿಹರತ್ವಾತ್
ಮಹಾಬಾಹು ತ್ವಂ ನಾತೀವ ಶೋಚಿತುಮರ್ಹಸಿ ಅಭಿಪ್ರಾಯಣ ಏವಂ ಶಬ್ದ. ಅದರಿಂದ ಇಲ್ಲಿ ಹೇಳಿರೋದು ನ ಏವಂ ಶೋಚಿತುಮರ್ಹಸಿ. ದೇಹ ದೇಹವೇ ಅಂತ ಹೇಳಿದ್ರು ಕೂಡ, ದೇಹವೇ ಆತ್ಮ ಅಂತ ತಿಳಿದ್ರು ಕೂಡ ನಾಶವು ಪರಿಹಾರ ಮಾಡೋಕ್ಕಾಗೋದಿಲ್ಲ. ಅದು ತಪ್ಪಿಸಕ್ಕಾಗದೇ ಇರೋದ್ರಿಂದಲೂ ನೀನು ಮಹಾಬಾಹು ಅಂತ ಹೇಳ್ತಾ ಇದ್ದಾರೆ. ನೀನು ಆ ರೀತಿ ಶೋಕ ಪಡಬೇಕಾಗಿಲ್ಲ. ಯದ್ವಾ ಪೂರ್ವಂ ದೇಹಾತಿರಿಕ್ತ ಆತ್ಮ ಅಭ್ಯುಪಗಮಾತ್ ಪರಲೋಕಾದಿ ಭಯೇನ ಅತಿಮಾತ್ರ ಶೋಕವಪಿ ಯುಜ್ಯೇತ. ದೇಹಕ್ಕಿಂತ ಬೇರೆಯಾದ ಆತ್ಮ ಅಂತ ಒಪ್ಕೊಂಡ್ರೆ ಪರಲೋಕಾದಿ ಭಯೇನ ಅತಿಮಾತ್ರ ಶೋಕೋಪಿ ಯುಜ್ಯೇತ. ಸ್ವಲ್ಪ ಶೋಕ ಉಂಟಾಗಬಹುದು. ಪರಲೋಕ ಮೊದಲಾದ್ರಿಂದ ಪರಲೋಕ ಉಂಟಾಗುತ್ತೆ ಅಂತ ತಿಳಿದಾಗ ಯಾವ ಲೋಕ ಬರುತ್ತೆ, ಏನು ಗೊತ್ತಿಲ್ವಲ್ಲ, ಅದರಿಂದ ಸ್ವಲ್ಪ ಶೋಕ ಉಂಟಾಗಬಹುದು. ಇದಾನೀಂತು ಸಂಸಾರ ಮೋಚಕಾದಿವತ್ ಮಹಾಬಾಹೋ ತವ ಅತಿಮಾತ್ರ ಪ್ರೀತಿಸ್ಥಾನೆ ಕಥಂ ಅತಿಮಾತ್ರ ಶೋಕ. ಈಗ ನೀನು ಈಗ ತಿಳಿದುಕೊಂಡ್ರೆ ದೇಹವೇ ಆತ್ಮ ಅಂತ ತಿಳಿದುಕೊಂಡ್ರೆ ನಾಶವೇ ಆಗ್ಬಿಡುತ್ತಲ್ಲ, ಸಂಸಾರವನ್ನೇ ತಪ್ಪಿಸುತ್ತೆ. ಆವಾಗ ಇನ್ನೊಂದು ಲೋಕ ಬರುತ್ತೆ, ಪರಲೋಕ ಬರುತ್ತೆ. ಅದು ಯಾವ್ದು ಸ್ವರ್ಗವೋ ನರಕವೋ ಏನೋ ಗೊತ್ತಿಲ್ಲ. ಆದ್ರಿಂದ ನೀನು ಶೋಕ ಮಾಡೋಕೆ ಇರಬಹುದು. ಬೇರೆ ಯಾವ ಲೋಕಕ್ಕೆ ಹೋಗ್ತೀನೋ ಗೊತ್ತಿಲ್ವಲ್ಲ ಅಂತ ಶೋಕ ಪಡಬಹುದು. ದೇಹವೇ ಆತ್ಮ ಅಂತ ತಿಳ್ಕೊಂಡ್ರೆ ನಾಶವಾಗ್ಬಿಡುತ್ತಲ್ಲ, ಅದ್ರ ಪರಿಹಾರ ಮಾಡೋಕ್ಕಾಗೋದಿಲ್ಲ, ತಪ್ಸಕ್ಕಾಗೋದಿಲ್ಲ. ಆದ್ರಿಂದ ಸಂಸಾರದಿಂದಲೇ ತಪ್ಪಿಸ್ಕೊಂಡಂಗಾಗುತ್ತೆ. ಚಾರ್ವಾಕವಾದರೂ ಹೇಳುದು ಅದೇ ರೀತಿಯೇ. ದೇಹವೇ ಭಯದ ಆತ್ಮ ತನ್ನಾಶ ಮೋಕ್ಷ ಇರಿತ. ಆದ್ದರಿಂದ ಸಂಸಾರದಿಂದ ತಪ್ಪಿಸ್ಕೊಳ್ಳೋ ಹಾಗೆ ನೀನು ದೇಹವೇ ಆತ್ಮ ಅಂತ ತಿಳಿದವನಿಗೆ ಶೋಕನೇ ಪಡ್ಬೇಕಾಗಿಲ್ಲ. ಹೇಗೆ ಶೋಕ ಪಡ್ತೀಯ ನೀನು ಅಂತ. ತ್ವಂ ಮಹಾಬಾಹೋ ಇತಿ ಶೂರಸ್ಯ ತೇ ಸ್ವಪರಮರಣೋದ್ವೇಗ ನ ಯುಕ್ತ ಇತಿ ಆಕೂತಂ. ಅವ್ರನ್ನ ಪರಿಹಾಸ ಮಾಡ್ತೀಯ. ಕೃಷ್ಣನು ನೀನು ಮಹಾಬಾಹು ಆಗಿದ್ದರೆ ಯಾಕೆ ದುಃಖ ಪಡ್ತೀಯ ನೀನು? ನಿನಗೆ ಸೇರಿದವರು ನಾಶವಾದರೂ ಮರಣವಾದರೂ ದುಃಖ ಪಡಬಾರದು. ಎದುರಾಳಿಗಳು ನಾಶವಾದರೂ ದುಃಖ ಪಡಬಾರದು. ಪ್ರತಿಜ್ಞಾಯ ಹೇತು ಸಾಕಾಂಕ್ಷತ್ವಾತ್ ಉತ್ತರ ಶ್ಲೋಕಸ್ಥಂ ವಾ ವಿಶೇಷಣತೆ ಸೂಚಿತಂ ವಾ ಹೇತು ನಿಷ್ಕೃಷ್ಯ ಪರಿಣಾಮ ಇತಿ ಅಂತ. ಅಂದ ಈ ಪ್ರತಿಜ್ಞೆ ಇದು ಮಾಡಿದ್ರಲ್ಲ, ಇದಕ್ಕೆ ಹೇತುವಿನ ಅಪೇಕ್ಷೆ ಇದೆ. ಹೇತುವಿನ ಅಪೇಕ್ಷೆ ಇರೋದ್ರಿಂದ ಪರಿಣಾಮ ಸ್ವಸ್ಯ ದೇಹಸ್ಯ ಉತ್ಪತ್ತಿ ವಿನಾಶಯೋ ಅವರ್ಜನೀಯತ್ವಾತ್ ಅನ್ನೋದು ಕಾರಣ. ದೇಹವು ಪರಿಣಾಮ ಸ್ವಭಾವವಾದ್ದರಿಂದ ಉತ್ಪತ್ತಿ ವಿನಾಶವನ್ನ ತಪ್ಪಿಸಕ್ಕಾಗದೇ ಇರೋದ್ರಿಂದ ಶೋಕಕ್ಕೆ ಇಲ್ಲಿ ನೀನು ಕಾರಣವಿಲ್ಲ, ಶೋಕ ಪಡಬೇಕಾಗಿಲ್ಲ ಅನ್ನೋದನ್ನ ಎರಡು ವಿಶೇಷಣಗಳಿಂದ ನಿತ್ಯಜಾತಂ ನಿತ್ಯಮೃತಂ ಅನ್ನೋದನ್ನ ನಿಷ್ಕರ್ಷೆ ಮಾಡಿ ಹೇಳ್ತಾ ಇದ್ದಾರೆ. ಅಂದ ದೇಹಕ್ಕೆ ಪರಿಣಾಮವೇ ಸ್ವಭಾವ, ಆದ್ದರಿಂದ ಉತ್ಪತ್ತಿ ವಿನಾಶಗಳು ತಪ್ಪಿಸಕ್ಕಾಗದೇ ಇರೋದ್ರಿಂದ ನೀನು ದೇಹವೇ ಆತ್ಮ ಅಂತ ತಿಳಿದ್ರು ಶೋಕ ಪಡಬೇಕಾಗಿಲ್ಲ ಅನ್ನೋದು ಈ ಶ್ಲೋಕದಲ್ಲಿ. ಇದು ಸುಲಭ ಸಂಗ್ರಹವಾಗಿ ಹೇಳಿರೋದು. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ನಿಯತವಾಗಿ ಉತ್ಪತ್ತಿ ನಾಶವಾಗುವ ದೇಹವೇ ಆತ್ಮ ಅಂತ ತಿಳಿದ್ರು ಕೂಡ ದೇಹಕ್ಕೆ ಸ್ವಭಾವವೇ ಉತ್ಪತ್ತಿ ವಿನಾಶ, ಅದು ಪರಿಣಾಮಶಾಲಿಯಾದದ್ದು, ಅದರ ಸ್ವಭಾವವೇ ಪರಿಣಾಮ ಹೊಂದೋದು. ಆದ್ದರಿಂದ ನಿನಗೆ ಶೋಕ ಪಡಬೇಕಾಗಿಲ್ಲ ಆ ವಿಷಯದಲ್ಲೂ. ಯಾಕೆ ಅಂದರೆ ಅದು ತಪ್ಸಕ್ಕಾಗದೇ ಇರುವಂತಹದ್ದು, ಆಗಲೇಬೇಕು ನಿಯತವಾಗಿ. ಆದ್ದರಿಂದ ನೀನು ಶೋಕ ಯಾಕೆ ಪಡಬೇಕು ಆ ವಿಷಯದಲ್ಲಿ ಅನ್ನೋದು ಇಲ್ಲಿ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ. ಮುಂದೆ ಇದಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೇನ ತ್ವಂ ಶೋಚಿತುಮರ್ಹಸಿ. ಶ್ಲೋಕವು ತುಂಬಾ ಸುಲಭವಾಗಿರೋ ಹಾಗಿದೆ, ಆದರೆ ಇದು ಅರ್ಥ ಶಾಸ್ತ್ರೀಯವಾಗಿ ನಾವು ವಿಚಾರ ಮಾಡಿದ್ರೆ ಬೇಕಾದಷ್ಟು ಅರ್ಥಗಳಿದೆ ಇದರಲ್ಲಿ. ಹೇಗೆ ಇದು ನಿರೂಪಣೆ ಮಾಡಿ ಸಮರ್ಥನೆ ಮಾಡೋದು ಸ್ವಾಮಿ ದೇಶಿಕನ ವ್ಯಾಖ್ಯಾನ ನೋಡಿದ್ರೆ ಗೊತ್ತಾಗುತ್ತೆ. ಭಾಷ್ಯಕಾರರು ಕೂಡ ವಿಸ್ತಾರವಾಗಿಯೇ ಹೇಳಿದ್ದಾರೆ ಇದರಲ್ಲಿ. ಅದಕ್ಕೆ ಮೇಲೆ ಸ್ವಾಮಿ ದೇಶಿಕನ ಎಷ್ಟು ಶಾಸ್ತ್ರೀಯವಾದ ವಿಚಾರಗಳು ಇದರಲ್ಲಿ ಅಡಗಿದೆ ಅದನ್ನ ತೋರಿಸ್ತಾರೆ ಮುಂದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು. ನೈಯಾಯಿಕರು ಇಲ್ಲಿ ಪ್ರಧಾನವಾಗಿ ಅವರ ವಾದಗಳನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಇದು ಸತ್ಕಾರ್ಯವಾದವನ್ನ ತಿಳಿಸುವಂತಹದ್ದು. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿ ಯಾವುದು ಉತ್ಪತ್ತಿ ಆಗುತ್ತೋ ಅದಕ್ಕೆ ನಾಶ ಅನ್ನುವುದು ತಪ್ಸಕ್ಕಾಗೋದಿಲ್ಲ, ಖಂಡಿತವಾಗಿ ಆಗುತ್ತೆ. ಧ್ರುವಂ ಜನ್ಮ ಮೃತಸ್ಯ ಚ. ಮರಣವಾಗುವುದು ಮತ್ತೆ ಹುಟ್ಟುವಂತಹದ್ದು ತಪ್ಸಕ್ಕಾಗೋದಿಲ್ಲ, ಅದು ನಿಶ್ಚಿತವಾದದ್ದು. ತಸ್ಮಾತ್ ಅಪರಿಹಾರ್ಯೇ ಅರ್ಥೆ. ನೀನು ತಪ್ಸಕ್ಕಾಗದೇ ಇರುವಂತಹ ಈ ವಿಷಯದಲ್ಲಿ ಶೋಕವನ್ನು ಪಡಬೇಕಾಗಿಲ್ಲ. ತ್ವಂ ಶೋಚಿತುಂ ಅರ್ಹಸಿ ಅನ್ನೋದು ಇಲ್ಲಿ ಶ್ಲೋಕ. ಉತ್ಪನ್ನಸ್ಯ ವಿನಾಶಃ ಧ್ರುವಃ.
ಧ್ರುವ ಅಂದರೆ ಅವರ್ಜನೀಯ ಉಪಲಭ್ಯತೆ. ಉಪಲಬ್ಧಿ ಪ್ರಮಾಣ ಅಂದರೆ ಮತ್ತೆ ತಿಳಿದು ಬರುತ್ತೆ ಲೋಕದಲ್ಲಿ. ಯಾವುದೆಲ್ಲ ಉತ್ಪನ್ನವಾಗುತ್ತೋ ಅದರದ ನಾಶ ಖಂಡಿತವಾಗಿ ಆಗುತ್ತೆ. ಉತ್ಪನ್ನವಾಗುವ ಪದಾರ್ಥ ನಾಶವಾಗುತ್ತೆ, ಅದು ಕಂಡು ಬರುತ್ತೆ ಲೋಕದಲ್ಲಿ, ನಮಗೆ ತಿಳಿದು ಬರುತ್ತೆ. ತಪ್ಸಕ್ಕಾಗದೇ ಇರುವಂತಹದ್ದು, ತಪ್ಪಿಸಕ್ಕಾಗೋದಿಲ್ಲ ಅಂತಾನು ತಿಳಿದು ಬರುತ್ತೆ ನಮಗೆ. ತಥಾ ವಿನಷ್ಟಸ್ಯಾಪಿ ಜನ್ಮ ಅವರ್ಜನೀಯಂ. ಈ ಶ್ಲೋಕದಲ್ಲಿ ನಷ್ಟವಾದದ್ದು ಮತ್ತೆ ಉತ್ಪತ್ತಿಯು ಕೂಡ ತಪ್ಪಿಸಕ್ಕಾಗೋದಿಲ್ಲ. ಕಥಮಿದಂ ಉಪಪದ್ಯತೆ, ಇದು ಉಪಲಬ್ಧಿ ಇಲ್ಲ, ಇಲ್ಲಿ ಉಪಲಭ್ಯತೆ ಅಂತ ಹೇಳಿದ್ರು. ಅವರ್ಜನೀಯ ಉಪಲಭ್ಯತೆ. ವಿನಷ್ಟಸ್ಯಾಪಿ ಜನ್ಮ ಅವರ್ಜನೀಯಂ. ನಷ್ಟವಾದದ್ದು ಮತ್ತೆ ಹುಟ್ಟುತ್ತೆ. ಇದು ಹೇಗೆ ತಿಳಿದು ಬರುತ್ತೆ? ಉತ್ಪನ್ನವಾಗೋದು ನಾಶ ಆಗೋದು ನಾವು ನೋಡ್ತೀವಿ, ಕಣ್ಣಿನಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ನಷ್ಟವಾಗದ್ದು ಮತ್ತೆ ಉತ್ಪನ್ನವಾಗುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ತಿಳಿದು ಬರುತ್ತೆ? ವಿನಷ್ಟಸ್ಯ ಉತ್ಪತ್ತಿ ಇದಂ ಉಪಪದ್ಯತೆ ವಿನಷ್ಟಸ್ಯ ಉತ್ಪತ್ತಿ ಇತಿ. ನಾಶವಾದದ್ದು ಮತ್ತೆ ಉತ್ಪತ್ತಿ ಆಗುತ್ತೆ ಅನ್ನೋದು ಇದು ಹೇಗೆ ಸರಿಯಾಗಿದೆ? ಇದು ಸಕಾರಣವಾಗಿ ತಿಳಿದು ಬರ್ತಾ ಇಲ್ವಲ್ಲ. ಸತಃ ಏವ ಉತ್ಪತ್ತಿ ಉಪಲಬ್ಧೇ ಅಸತಶ್ಚ ಅನುಪಲಬ್ಧೇ. ಇಲ್ಲದೆ ಇರೋದು ಉತ್ಪನ್ನವಾಗೋದು ನಮಗೆ ಕಂಡು ಬರೋದಿಲ್ಲ, ಇರೋದು ಉತ್ಪನ್ನವಾಗೋದು ತಿಳಿದು ಬರುತ್ತೆ. ಇಲ್ಲದೆ ಇರೋದು ಉತ್ಪನ್ನವಾಗೋದಿಲ್ವಲ್ಲ, ಅಸತಶ್ಚ ಅನುಪಲಬ್ಧೇ. ಆದ್ದರಿಂದ ನಷ್ಟವಾದದ್ದು ಉತ್ಪನ್ನವಾಗುತ್ತೆ ಅಂದ್ರೆ ನಷ್ಟವಾದದ್ದು ಕಂಡು ಬಂದ್ರೆ ತಾನೇ ಉತ್ಪತ್ತಿ ಆಗುತ್ತೋ ಇಲ್ವೋ ಅಂತ ತಿಳಿಯೋದು ನಮಗೆ. ಅದು ಉಪಲಬ್ಧಿನೇ ಇಲ್ವಲ್ಲ ಅದರಲ್ಲಿ. ದೇಹ ನಾಶವಾದರೆ ಭಸ್ಮವಾಗ್ಬಿಡುತ್ತೆ, ಅದೇ ಮತ್ತೆ ಹುಟ್ಟುತ್ತೆ ಅನ್ನೋದಕ್ಕೆ ಹೇಗೆ ತಿಳಿದು ಬರುತ್ತೆ ನಮಗೆ? ಇದ್ದಿದ್ದು ಹೋಗೋ ತಿಳಿದು ಬರುತ್ತೆ. ನಷ್ಟವಾದದ್ದು, ಅಸದ್ದಾದದ್ದು ಅಂದರೆ ಇಲ್ಲದೆ ಇರೋದು, ನಾಶವಾದದ್ದು ಉತ್ಪನ್ನವಾಗುತ್ತೆ ಅನ್ನೋದು ಉಪಲಬ್ಧಿ ಇಲ್ವಲ್ಲ ಲೋಕದಲ್ಲಿ, ನಮ್ಗೆ ಕಂಡು ಬರೋದಿಲ್ವಲ್ಲ. ಹಾಗೆ ಉತ್ಪತ್ತಿ ವಿನಾಶಾದಯ ಸತಃ ದ್ರವ್ಯಸ್ಯ ಅವಸ್ಥಾ ವಿಶೇಷ ಅಂದರು. ಅದಕ್ಕೆ ಉತ್ತರ ಕೊಡುವಾಗ ಉತ್ಪತ್ತಿ ವಿನಾಶಾದಯ ಸತಃ ದ್ರವ್ಯಸ್ಯ ಅವಸ್ಥಾ ವಿಶೇಷ. ಉತ್ಪತ್ತಿ ವಿನಾಶಗಳೆಲ್ಲ ಇರುವ ಪದಾರ್ಥದ ಬೇರೆ ಬೇರೆ ಅವಸ್ಥೆಗಳು, ಅವಸ್ಥಾ ವಿಶೇಷಗಳು. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ತಂತು ಪ್ರಭೃತೀನಿ ದ್ರವ್ಯಾಣಿ ಸಂತ್ಯೇವ ರಚನಾ ವಿಶೇಷಯುಕ್ತಾನಿ ಪಟಾದೀನಿ ಉಚ್ಯಂತೆ. ತಂತು ಅಂದರೆ ದಾರ, ದಾರಗಳೇ ಮೊದಲಾದದ್ದು ದ್ರವ್ಯಗಳು. ಸಂತ್ಯೇವ ಅದು ಇದೆ, ಕಂಡು ಬರುತ್ತೆ ನಮಗೆ. ಇರುವ ದಾರ ಮೊದಲಾದ ದ್ರವ್ಯಗಳೇನೆ ಒಂದು ರಚನಾ ವಿಶೇಷ ಯುಕ್ತಾನಿ, ಅದನ್ನೆಲ್ಲ ಹೇಳಿತಾನೆ, ನೇಯ್ತಾನೆ ಒಬ್ಬ ನೇಯ್ಗಾರ. ಅವನು ನೇಯ್ದಾಗ ಅದು ಬಟ್ಟೆ ದಾರಗಳೆಲ್ಲ ಸೇರಿ ಒಂದು ವಿಧವಾದ ರಚನೆ ಉಂಟಾದಾಗ ಬಟ್ಟೆ ಅಂತ ಹೇಳಲ್ಪಡುತ್ತೆ. ಇದು ಒಂದು ಪಂಚೆಯೋ ಶರ್ಟೋ ಇಲ್ಲ ಸೀರೆಯೋ ಮೊದಲಾದ ಬಟ್ಟೆಗಳು ಅಂತ ಹೇಳಲ್ಪಡುತ್ತವೆ. ಪಟಾದೀನಿ ಉಚ್ಯಂತೆ. ಅಸತ್ಕಾರ್ಯವಾದಿನ ಅಪಿ ಏತಾವದೇವ ಉಪಲಭ್ಯತೆ. ಅಸತ್ಕಾರ್ಯವನ್ನೇ ಹೇಳುವವರು, ಅಸತ್ಕಾರ್ಯ ಅಂದರೆ ಕಾರ್ಯವು ಕಾರಣದಲ್ಲಿ ಇಲ್ಲ ಅಂತ ಹೇಳುವರು, ಕಾರ್ಯವು ಹೊಸದಾಗಿ ಉತ್ಪತ್ತಿಯಾಗುತ್ತೆ ಅಂತ ಹೇಳುವಂಥವರು. ಇರುವುದು ಸತ್ತಲ್ಲ, ಅದು ಕಾರ್ಯ ಅಸತ್ತು. ಅವರು ಅಸತ್ಕಾರ್ಯವಾದಿಗಳು ಅಂತ ಹೆಸರು. ಕಾರಣದಲ್ಲಿ ಇಲ್ಲ, ಕಾರ್ಯ ಅನ್ನೋದು ಅತಿರಿಕ್ತವಾದ ದ್ರವ್ಯ ಅಂತ ನೈಯಾಯಿಕರು ಹೇಳ್ತಾರೆ. ವೈಶೇಷಿಕರು ನೈಯಾಯಿಕರು ಎಲ್ಲ ಸೇರಿ ಮುಂದೆ ಒಂದೇ ತಾರ್ಕಿಕರಾದರು. ಅವ್ರು ಹೇಳೋ ವಾದ ಏನು ಅಂದರೆ ಅತಿರಿಕ್ತವಾದ ದ್ರವ್ಯ. ಇದು ಅನೇಕ ಕಡೆ ಬರುತ್ತೆ ಶಾಸ್ತ್ರದಲ್ಲಿ, ಬ್ರಹ್ಮಸೂತ್ರಗಳಲ್ಲಿಯೂ ಅಷ್ಟೇ, ಇಲ್ಲಿಯೂ ಅಷ್ಟೇ. ಇದು ಮುಖ್ಯವಾದ ಒಂದು ಉತ್ಪತ್ತಿವಾದ ಅನ್ನೋದು ತುಂಬ ಮುಖ್ಯವಾದದ್ದು. ಹೇಗೆ ಕಾರ್ಯಕಾರಣ ಭಾವ ಅಂತ ಹೇಳೋದು. ಅವರು ಅಸತ್ಕಾರ್ಯವಾದಿಗಳು, ನಾವು ಸತ್ಕಾರ್ಯವಾದಿಗಳು. ಸತ್ಕಾರ್ಯ ಅಂದರೆ ಕಾರ್ಯ ಕಾರಣದಲ್ಲಿ ಇರಬೇಕು, ಇಲ್ಲದೆ ಹೋದರೂ ಉತ್ಪನ್ನವಾಗೋದಿಲ್ಲ ಕಾರ್ಯ. ಅವರು ಕಾರ್ಯ ಅನ್ನೋದು ಇಲ್ಲ, ಹೊಸದಾಗಿ ಉತ್ಪನ್ನವಾದ ದ್ರವ್ಯ, ಅತಿರಿಕ್ತವಾದ ದ್ರವ್ಯ ಅಂತ ಹೇಳ್ತಾರೆ. ಆದರೆ ದಾರಗಳನ್ನೆಲ್ಲ ಸೇರಿಸಿದಾಗ ತಾನೇ ಬಟ್ಟೆ ಉಂಟಾಗೋದು. ಇದು ಎಲ್ಲರೂ ಒಪ್ಕೊಳ್ಬೇಕಾದ ವಿಷಯ. ಇದು ಬಟ್ಟೆಯನ್ನ ಹೊಲಿದರೆ ಸಿದ್ಧ ಮಾಡಿದಾಗ ದಾರಗಳೆಲ್ಲ ಸೇರಿ ಒಂದು ರಚನಾ ವಿಶೇಷವಾದದ್ದೇ ಬಟ್ಟೆ ಅನ್ನೋದನ್ನ ಯಾರು ಒಪ್ಕೊಳ್ಳದೆ ಇರೋಕ್ಕಾಗೋದಿಲ್ಲ. ಆದ್ದರಿಂದ ಅಸತ್ಕಾರ್ಯವಾದಿಗಳಿಗೂ ಇಷ್ಟೇ ಕಂಡು ಬರೋದು. ಏತದೇವ ಉಪಲಭ್ಯತೆ, ಇಷ್ಟೇ ಕಂಡು ಬರೋದು ಎಲ್ಲರಿಗೂ ಕೂಡ. ನಹಿ ತತ್ರ ತಂತು ಸಂಸ್ಥಾನ ವಿಶೇಷ ಅತಿರೇಕೇಣ ದ್ರವ್ಯಾಂತರಂ ಪ್ರತೀಯತೆ. ಈ ದಾರಗಳೆಲ್ಲ ಸೇರಿ ಒಂದು ರೂಪ ಉಂಟಾಗಿದೆಯಲ್ಲ,
ಅದಕ್ಕಿಂತ ಹೆಚ್ಚಾದ ಒಂದು ದ್ರವ್ಯ ಕಂಡುಬರೋದಿಲ್ಲ ಅಲ್ಲಿ. ಅದರಿಂದ ಈ ದ್ರವ್ಯವೇ ಬಟ್ಟೆಯಲ್ಲೂ ಕಂಡುಬರೋದು, ಬೇರೆಯಾದ ಒಂದು ದ್ರವ್ಯ ಅನ್ನೋದು ಕಂಡುಬರೋದಿಲ್ಲ. ಅಂದ ಕಾರಕ ವ್ಯಾಪಾರ ನಾಮಾಂತರ ಭಜನ ವ್ಯವಹಾರ ವಿಶೇಷಾಣಂ ಏತಾವತಾ ಇವ ಉಪಪತ್ತೇಃ ನ ದ್ರವ್ಯಾಂತರ ಕಲ್ಪನಾ ಯುಕ್ತ. ಇದನ್ನೆಲ್ಲ ಹಿಂದೆಯೇ ಆರಂಭಣಾಧಿಕರಣ ಮೊದಲಾದದ್ದೆಲ್ಲ ಅಲ್ಲೆಲ್ಲ ಹೇಳಿದ್ರು. ಅಲ್ಲಿ ಹೇಳುವಾಗ ಕಾರ್ಯಕಾರಣ ಅನನ್ಯತ್ವವನ್ನು ಹೇಳುತ್ತದೆ. ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಮೊದಲಾದವುಗಳಲ್ಲೆಲ್ಲ ಇದನ್ನು ವಿಸ್ತಾರವಾಗಿ ಬ್ರಹ್ಮಸೂತ್ರಗಳಲ್ಲಿಯೂ ವಿಚಾರ ಮಾಡಿದ್ದಾರೆ ಭಾಷ್ಯಕಾರರು. ಅಲ್ಲಿ ಅವರು ಮಾಡುವ ವಾದ ಏನು ಅಂದರೆ ಕಾರ್ಯವು ಕಾರಣಕ್ಕಿಂತ ಬೇರೆ ಅನ್ನೋದಕ್ಕೆ ಅನೇಕ ವಿಷಯಗಳನ್ನು ವಾದ ಮಾಡ್ತಾರೆ ಹೇಳಿ ಅಲ್ಲಿ ತರ್ಕದಲ್ಲಿ. ಹೇಗೆ ಅಂದರೆ ಕಾರಣ ಅನ್ನೋದು ಒಂದು ಕಾಲದಲ್ಲಿ ಇರುತ್ತೆ, ಕಾರ್ಯ ಅನ್ನೋದು ಅನಂತರ ಕಾಲದಲ್ಲಿ ಬರುತ್ತೆ. ಏಕಕಾಲದಲ್ಲಿ ಕಾರ್ಯ ಕಾರಣ ಇರೋದಿಲ್ಲ. ಮಣ್ಣು ಉಂಡೆಯೂ ಘಟವು ಒಂದೇ ಕಾಲದಲ್ಲಿ ಇರೋದಿಲ್ಲ. ಬೆಳಿಗ್ಗೆ ಮಣ್ಣು ಉಂಡೆ ಇರೋದು, ಮಧ್ಯಾಹ್ನ ಘಟವಾಗಿರುತ್ತೆ. ಇದು ಬೇರೆ ಕಾಲ, ಅದು ಬೇರೆ ಕಾಲ. ಮತ್ತೆ ಅದನ್ನು ಮಾಡುವಂತಹ ಒಂದು ಕೆಲಸ ಇದೆ. ಆ ಮಣ್ಣು ಉಂಡೆಯನ್ನು ತೆಗೆದುಕೊಂಡು ಅವನು ದಂಡ ಚಕ್ರ ಎಲ್ಲ ಇಟ್ಕೊಂಡು ಚಕ್ರದಲ್ಲಿ ಹಾಕಿ ಸುತ್ತಿಸಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು, ಇದು ಕಾರಕ ವ್ಯಾಪಾರ ಅಂತ ಹೆಸರು ಇದಕ್ಕೆ. ಕಾರಕ ವ್ಯಾಪಾರ ಅಂದರೆ ಘಟವನ್ನು ಮಾಡುವಂತಹ ವ್ಯಾಪಾರ, ಘಟವನ್ನು ಉಂಟು ಮಾಡುವ ವ್ಯಾಪಾರ. ಅಥವಾ ಯಾವುದೇ ಪದಾರ್ಥ, ಬಟ್ಟೆಯನ್ನು ಕೂಡ ನೇಯುವಾಗ ತೆಗೆದುಕೊಂಡು ಅದರಲ್ಲಿ ಹಾಕಿ ಅದರಲ್ಲೆಲ್ಲ ಮಾಡಿ ಅದನ್ನು ನೇಯಬೇಕು. ಅದೆಲ್ಲ ಈ ಕೆಲಸ ಏನಿದೆಯೋ ಈ ವ್ಯಾಪಾರ ಕಾರಕ ವ್ಯಾಪಾರ. ಕಾರಕ ವ್ಯಾಪಾರ ಆದ್ರ ಮೇಲೆ ಕಾರ್ಯ ಬರುತ್ತೆ ಹೊರತು ಮೊದಲೇ ಇದ್ದಿದ್ರೆ ಕಾರಕ ವ್ಯಾಪಾರ ಯಾಕೆ ಮಾಡಬೇಕು? ಕಾರ್ಯವು ಕಾರಣದಲ್ಲೇ ಇದ್ರೆ ಕಾರಕ ವ್ಯಾಪಾರ ವ್ಯರ್ಥವಾಗುತ್ತೆ. ಆದ್ದರಿಂದ ಕಾರ್ಯ ಬೇರೆ ಅನ್ನೋದು ಒಂದು ವಾದ. ನಾಮಾಂತರ ಭಜನ, ಇದಕ್ಕೆ ದಾರ ಅಂತ ಯಾರು ಹೇಳೋದಿಲ್ಲ, ಬಟ್ಟೆ ಅಂತ ಹೇಳ್ತಾರೆ. ದಾರಕ್ಕೆ ಯಾರು ಶರ್ಟು ಪ್ಯಾಂಟು ಅಂತ ಹೇಳೋದಿಲ್ಲ, ದಾರ ಅಂತಾನೆ ಹೇಳೋದು. ಆದ್ದರಿಂದ ಕಾರಣಕ್ಕೂ ಕಾರ್ಯಕ್ಕೂ ಹೆಸರುಗಳು ಬೇರೆ ಬೇರೆ ಇದೆ, ಒಂದೇ ಹೆಸರಲ್ಲಿ ಎಲ್ಲ ಹೇಳೋದಿಲ್ಲ. ಇದು ಮಣ್ಣು ಉಂಡೆ ಅಂತಾರೆ, ಇದು ಚಿನ್ನದ ಕಟ್ಟಿ ಅಂತಾರೆ, ಆಭರಣಕ್ಕೆ ಬೇರೆ ಬೇರೆ ಹೆಸರುಗಳು, ಕಿರೀಟ, ಮಕುಟ, ಇದು ಬಳೆ ಮೊದಲಾದದೆಲ್ಲ ಹೇಳ್ತಾರೆ. ಹೆಸರುಗಳು ಬೇರೆ. ನಾಮಾಂತರ ಭಜನ. ಮತ್ತೆ ವ್ಯವಹಾರ ವಿಶೇಷ. ವ್ಯವಹಾರ ವಿಶೇಷ ಅಂದರೆ ಅದನ್ನು ಉಪಯೋಗಿಸೋದು. ವ್ಯವಹಾರದಲ್ಲಿ ಘಟವನ್ನು ನೀರು ತರಕ್ಕೆ ಉಪಯೋಗಿಸ್ಬೋದು, ಮಣ್ಣು ಉಂಡೆನ ಉಪಯೋಗಿಸೋಕ್ಕಾಗೋದಿಲ್ಲ. ಆಭರಣವನ್ನು ಧರಿಸ್ಕೊಳ್ಬೋದು, ಚಿನ್ನದ ಕಟ್ಟಿನ ಹಾಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ದಾರಗಳನ್ನು ಉಡಿಸ್ಕೊಳ್ಳೋಕ್ಕಾಗೋದಿಲ್ಲ, ಬಟ್ಟೆಯನ್ನು ಹೊಲಿದ ಬಟ್ಟೆಯನ್ನು ಉಡಿಸ್ಬೋದು. ಈ ರೀತಿ ಇದಕ್ಕೆ ವ್ಯವಹಾರ ವಿಶೇಷಗಳು ಅನೇಕವಾಗಿರುತ್ತೆ ಕಾರ್ಯಕ್ಕೆ. ಕಾರ್ಯವು ಕಾರಣವು ಅತ್ಯಂತ ಭಿನ್ನ, ಕಾರ್ಯವು ಕಾರಣಕ್ಕಿಂತ ಬೇರೆಯಾದದ್ದು ಅಂತ ನೈಯಾಯಿಕರು ಹೇಳುವಂಥದ್ದು. ಅದೇ ರೀತಿ ನಮಗೆ ಬುದ್ಧಿಯಲ್ಲಿಯೂ ಕೂಡ ಯಾರು ಒಂದು ಬಟ್ಟೆಯನ್ನು ನೋಡಿದ್ರೆ ಇದು ದಾರ ಅಂತ ಹೇಳೋದಿಲ್ಲ, ದಾರವನ್ನು ನೋಡಿದ್ರೆ ಇದು ಬಟ್ಟೆ ಅಂತ ಹೇಳೋದಿಲ್ಲ. ಮಣ್ಣು ಉಂಡೆ ನೋಡಿ ಇದು ಕೊಡ ಅಂತ ಯಾರು ಹೇಳಲ್ಲ, ಕೊಡವನ್ನು ನೋಡಿ ಇದು ಮಣ್ಣು ಉಂಡೆ ಅಂತ ಹೇಳಲ್ಲ. ಇದೆಲ್ಲ ಬುದ್ಧಿಯಲ್ಲಿಯೂ ಕೂಡ, ಹೆಸರಲ್ಲಿಯೂ ಕೂಡ, ಕಾಲದಲ್ಲಿ, ಬುದ್ಧಿಯಲ್ಲಿ, ವ್ಯಾಪಾರದಲ್ಲಿ ಕಾರಕ ವ್ಯಾಪಾರ ಇದೆ ಮಾಡೋದಕ್ಕೆ. ಬೇರೆ ಹೆಸರು ಬರುತ್ತೆ, ಬೇರೆ ಕಾಲದಲ್ಲಿ ಇದೆ. ಎಲ್ಲ ಕಾರಣದಿಂದಲೂ ಕಾರ್ಯವು ಕಾರಣಕ್ಕಿಂತ ಬೇರೆ ಅಂತ ನೈಯಾಯಿಕರು ಹೇಳ್ತಾರೆ. ಅವರಿಗೆ ಅತಿರಿಕ್ತವಾದ ದ್ರವ್ಯ ಅಂತ ಹೇಳೋದು. ಆದ್ದರಿಂದ ಇದೆಲ್ಲವೂ ಕೂಡ ವಿಶೇಷಣ. ಇದೆಲ್ಲ ಹೇಗೆ ನಾವು ಉಪಪತ್ತಿ ಅಂತ ಹೇಳ್ತೀವಿ ಅಂದ್ರೆ ಇನ್ನೊಂದು ಅವಸ್ಥೆ ಅಂತ ಹೇಳೋದ್ರಿಂದಲೇ ಉಪಪನ್ನವಾಗುತ್ತೆ. ಆದ್ದರಿಂದ ಬೇರೆ ದ್ರವ್ಯವಿಲ್ಲ ಅದರಲ್ಲಿ. ಮೃತಿಕೇತ್ಯೇವ ಸತ್ಯಂ ಅಂತ ಶ್ರುತಿಯಲ್ಲಿ ಹೇಳಿರೋದು. ಮೃತಿಕೇತ್ಯೇವ ಸತ್ಯಂ ಏಕೇನ ಮೃತ್ಪಿಂಡೇನ ಸರ್ವ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಮೃತಿಕೇತ್ಯೇವ ಸತ್ಯಂ. ಮೃತಿಕಾ ಅಂತಾನೆ ಎಲ್ಲರಲ್ಲೂ ದ್ರವ್ಯ ಒಂದೇ ದ್ರವ್ಯ ಕಂಡು ಬರೋದು, ಮಣ್ಣು ಅಂತಾನೆ. ಮಣ್ಣಿನಲ್ಲಿಯೂ, ಮಡಿಕೆನಲ್ಲಿಯೂ, ಕಪಾಲಿ ಆಗಲಿ, ಚೂರ್ಣವಾಗಲಿ, ಎಲ್ಲದರಲ್ಲಿಯೂ ಮಣ್ಣು ಅನ್ನುವ ದ್ರವ್ಯವೇ ಇದೆ ಹೊರತು ಅದಕ್ಕಿಂತ ಹೆಚ್ಚಾದ ಒಂದು ದ್ರವ್ಯ ಕಂಡು ಬರ್ತಿಲ್ಲ. ಇದ್ದಿದ್ರೆ 2 ದ್ರವ್ಯಗಳು ಕಂಡು ಬರಬೇಕಾಗಿತ್ತು, ಆದರೆ ಹಾಗೆ ಕಂಡು ಬರೋದಿಲ್ಲ ಅದೆಲ್ಲ. ಆದ್ದರಿಂದ ಅವಸ್ಥಾ ವಿಶೇಷ ಅಂತ ಹೇಳಿನೇ ಎಲ್ಲವನ್ನು ನಾವು ಇದನ್ನ ಉತ್ಪತ್ತಿ ವಿನಾಶ ದೇಹ ಸತಃ ದ್ರವ್ಯಸ್ಥ ಅವಸ್ಥಾ ವಿಶೇಷ, ಅದರಿಂದಲೇ ಕೂಡ ಎಲ್ಲವನ್ನು ನಾವು ಇದನ್ನ ಉಪಪನ್ನವಾಗುವುದರಿಂದ ಇದೆಲ್ಲವೂ ದ್ರವ್ಯಾಂತರ ಕಲ್ಪನಾ ನ ಯುಕ್ತ. ಬೇರೆ ಒಂದು ದ್ರವ್ಯ ಅಂತ ಕಲ್ಪನೆ ಮಾಡಬೇಕಾಗಿಲ್ಲ, ಅಲ್ಲಿ ಕಂಡು ಬರೋದು ಇಲ್ಲ ಅದು. ಅತಃ ಉತ್ಪತ್ತಿ ವಿನಾಶಾದಯ ಸತಃ ದ್ರವ್ಯಸ್ಥ ಅವಸ್ಥಾ ವಿಶೇಷ. ಅವಸ್ಥೆಗಳೇ ಅಷ್ಟೇ ಹೊರತು ಇದು ಅತಿರಿಕ್ತವಾದ ದ್ರವ್ಯವಲ್ಲ. ಉತ್ಪತ್ತಿ ಆಖ್ಯಾಂ ಅವಸ್ಥಾಂ
ಉಪಯಾತಸ್ಯ ದ್ರವ್ಯಸ್ಯ ಉತ್ಪತ್ತಿಯಾಖ್ಯಾಂ ಅವಸ್ಥಾಂ ಉಪಯಾತಸ್ಯ ಉತ್ಪತ್ತಿ ಎನ್ನುವ ಅವಸ್ಥೆಯನ್ನು ಹೊಂದಿರುವಂತಹ ಈ ದ್ರವ್ಯವು ತದ್ವಿರೋಧಿ ಅವಸ್ಥಾಂತರ ಪ್ರಾಪ್ತಿ, ಅದೇ ದ್ರವ್ಯಕ್ಕೆ ಅದಕ್ಕೆ ವಿರುದ್ಧವಾದ ಅವಸ್ಥೆ, ಬೇರೆ ಒಂದು ಅವಸ್ಥೆ ಉಂಟಾಗುವುದೇ ವಿನಾಶ ಇತಿ ಉಚ್ಯತೆ. ವಿನಾಶ ಅಂತ ಹೇಳೋದು. ಉತ್ಪತ್ತಿ ಎನ್ನುವ ಅವಸ್ಥೆಯನ್ನು ಒಂದು ದ್ರವ್ಯ ಹೊಂದುತ್ತೆ, ಅದಕ್ಕೆ ವಿರುದ್ಧವಾದ ಇನ್ನೊಂದು ಅವಸ್ಥೆ ಅದರ ನಾಶ ಅಂತ ಹೇಳಲ್ಪಡುತ್ತೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ವಿಷ್ಣು ಪುರಾಣದಲ್ಲಿ ಹೇಳಿರೋದು ಸ್ಪಷ್ಟವಾಗಿದ್ದು, ಮೃದ್ರವ್ಯಸ್ಯ ಪಿಂಡತ್ವ ಘಟತ್ವ ಕಪಾಲತ್ವ ಚೂರ್ಣತ್ವಾದಿವತ್. ಅಲ್ಲಿ ಮಿಹಿ ಘಟತ್ವಂ ಘಟದ ಕಪಾಲಿಕಾ ಚೂರ್ಣ ರಜಸ್ತೋಣು ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಪರಾಶರರು ಹೇಳ್ತಾರೆ. ಸತ್ಕಾರ್ಯವಾದವನ್ನು ಹೇಳುವಾಗ ಎಲ್ಲವೂ ದ್ರವ್ಯ ಅನ್ನೋದು ಒಂದೇ. ಮೃದ್ರವ್ಯವೇ ಮಣ್ಣು ಉಂಡೆಯೇ ಪಂಡತ್ವ, ಒಂದು ಉಂಡೆಯಾಗಿರುತ್ತೆ ಮಣ್ಣು, ಮತ್ತೆ ಘಟವಾಗುತ್ತೆ, ಅದು ಒಡೆದ್ರೆ ಕಪಾಲವಾಗುತ್ತೆ, ಅದು ಇನ್ನೂ ಪುಡಿ ಮಾಡಿದ್ರೆ ಚೂರ್ಣವಾಗುತ್ತೆ. ಈ ರೀತಿ ಪರಿಣಾಮಿ ದ್ರವ್ಯಸ್ಯ, ಈ ರೀತಿ ಪರಿಣಾಮವನ್ನು ಹೊಂದುವ ದ್ರವ್ಯ ಪರಿಣಾಮ ಪರಂಪರ ಅವರ್ಜನೀಯ. ಈ ಪರಿಣಾಮ ಪರಂಪರೆಯನ್ನ ತಪ್ಪಿಸಕ್ಕಾಗೋದಿಲ್ಲ. ಇಲ್ಲಿ ಭಾಷಿಕಾರರು ವಿಶೇಷವಾಗಿ ಶಬ್ದಗಳ ಪ್ರಯೋಗ ಮಾಡ್ತಾರೆ. ಇಲ್ಲೆಲ್ಲ ಪರಿಣಾಮ ಪರಂಪರಾ ಅನ್ನೋದೆಲ್ಲ ತುಂಬಾ ಮುಖ್ಯವಾದ ವಿಷಯಗಳು. ಸ್ವಾಮಿ ದೇಶಿಕನ ಮುಂದೆ ತೋರಿಸ್ತಾರೆ ವಿಸ್ತಾರವಾಗಿ. ಇದೆಲ್ಲ ಹೇಗೆ ಎಲ್ಲಾ ವಿಧವಾದ ವಾದಗಳಿಗೂ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಭಾಷಿಕಾರರು ಅಂತ ಹೇಳ್ಬಿಟ್ಟು. ಇದಕ್ಕೆ ಪರಿಣಾಮಿ ದ್ರವ್ಯಸ್ಯ ಪರಿಣಾಮ ಪರಂಪರ, ಪರಿಣಾಮವನ್ನು ಹೊಂದುವ ಒಂದು ದ್ರವ್ಯಕ್ಕೆ ಪರಿಣಾಮ ಪರಂಪರೆಯು ತಪ್ಪಿಸಕ್ಕಾಗೋದಿಲ್ಲ. ಅದು ಅನೇಕ ಪರಿಣಾಮಗಳನ್ನು ಹೊಂದುತ್ತಾನೇ ಇರುತ್ತೆ. ಸತ್ತ ಪರಿಣಾಮಿ ಅಂತ ಹೇಳಿದೆ ಅಚೇತನಕ್ಕೆ. ತತ್ರ ಪೂರ್ವಾವಸ್ಥಸ್ಯ ದ್ರವ್ಯಸ್ಯ, ಪ್ರಕೃತಿ ಅನ್ನೋದಕ್ಕೆ ಲಕ್ಷಣವನ್ನು ಹೇಳುವಾಗೆ ಆಗ ಅದಕ್ಕೆ ಸತತ ಪರಿಣಾಮಿ ಅಂತಾನೆ ಲಕ್ಷಣದಲ್ಲಿ ಹೇಳಲ್ಪಟ್ಟಿದೆ. ಪ್ರಕೃತಿ ಸತತವಾಗಿ ಪರಿಣಾಮ ಹೊಂದುತ್ತೆ. ಪ್ರಕೃತಿ ಎನ್ನುವ ದ್ರವ್ಯ ಅದು ಅಚೇತನ ದ್ರವ್ಯ, ಅಚೇತನಲ್ಲಿ ಒಂದು ವಿಧ, ಅದು ಸತತವಾಗಿ ಪರಿಣಾಮ ಹೊಂದುತ್ತೆ. ಅಚೇತನ ಪರಾರ್ಥ ಚ ನಿತ್ಯ ಸತತ ವಿಕ್ರಿಯಾ ಅನ್ನೋದು ಪ್ರಕೃತಿಯ ಲಕ್ಷಣ. ಅಚೇತನ ಪರಾರ್ಥ, ಅಚೇತನವಾದ್ದರಿಂದ ಅದು ಪರಾರ್ಥವಾಗಿದೆ, ತನಗೆ ಜ್ಞಾನವಿಲ್ಲ, ತನ್ನ ಉಪಯೋಗಕ್ಕೆ ತಾನು ಯಾವುದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಅಚೇತನವನ್ನು ಚೇತನ ಉಪಯೋಗಿಸ್ಕೊಳ್ತಾನೆ. ಪರಾರ್ಥ ನಿತ್ಯವಾದದ್ದು, ಸ್ವರೂಪದಲ್ಲಿ ನಿತ್ಯವಾಗಿದೆ, ಸ್ವರೂಪ ನಾಶವಿಲ್ಲ, ಆದರೆ ಪರಿಣಾಮವಿದೆ. ಸತತ ವಿಕ್ರಿಯ, ಸತತವಾಗಿ ವಿಕಾರ ಹೊಂದುತ್ತೆ. ತ್ರಿಗುಣ, ಅದು 3 ಗುಣಗಳನ್ನು ಹೊಂದಿದೆ. ಸತ್ವರಜಸ್ತಮಸ್ಸು. ಕರ್ಮಿಣಾಂ ಕ್ಷೇತ್ರಂ, ಕರ್ಮಿಗಳು ದೇಹಿಗಳಿಗೆ ಶರೀರವಾಗುತ್ತೆ. ಪ್ರಕೃತಿಯ ರೂಪ ಮುಚ್ಚತೆ ಅಂತ ಹೇಳಿ ಪ್ರಕೃತಿಯ ಲಕ್ಷಣವನ್ನು ಹೇಳುವಾಗ ಸತತ ಪರಿಣಾಮವನ್ನು ತಪ್ಪಿಸಕ್ಕಾಗೋದಿಲ್ಲ. ಅದಕ್ಕೆ ತತ್ರ ಪೂರ್ವಾವಸ್ಥಸ್ಯ ದ್ರವ್ಯಸ್ಯ ಉತ್ತರಾವಸ್ಥಾ ಪ್ರಾಪ್ತಿ ವಿನಾಶ. ಹಿಂದಿನ ಅವಸ್ಥೆಯಲ್ಲಿರುವ ದ್ರವ್ಯಕ್ಕೆ ಮುಂದಿನ ಅವಸ್ಥೆ ಬರೋದೇ ಹಿಂದಿನ ಅವಸ್ಥೆಯ ನಾಶ ಅಂತ ಹೇಳಲ್ಪಡುತ್ತೆ. ಮುಂದಿನ ಅವಸ್ಥೆಯ ಉತ್ಪತ್ತಿ ಅಂತ ಹೇಳಲ್ಪಡುತ್ತೆ. ಶೈವ ತದವಸ್ಥಸ್ಯ ಉತ್ಪತ್ತಿ, ಮುಂದಿನ ಅವಸ್ಥೆ ಉತ್ಪನ್ನವಾಯಿತು, ಹಿಂದಿನ ಅವಸ್ಥೆ ನಾಶವಾಯಿತು. ಇದುವೇ ಉತ್ಪತ್ತಿ ವಿನಾಶ ಅಂತ ಹೇಳೋದಕ್ಕೆ ಅರ್ಥ. ಏವಂ ಉತ್ಪತ್ತಿ ವಿನಾಶಾಖ್ಯ ಪರಿಣಾಮ ಪರಂಪರಾ, ಉತ್ಪತ್ತಿ ವಿನಾಶ ಅನ್ನುವಂತಹ ಈ ಪರಿಣಾಮದ ಪರಂಪರೆಯು ಪರಿಣಾಮಿನಃ ದ್ರವ್ಯಸ್ಯ, ಪರಿಣಾಮ ಹೊಂದುವ ಯಾವುದೇ ದ್ರವ್ಯಕ್ಕಾದರೂ ಅಪರಿಹಾರ್ಯ, ತಪ್ಸಕ್ಕಾಗೋದಿಲ್ಲ, ಇದು ಪರಿಹಾರ ಮಾಡೋಕ್ಕಾಗೋದಿಲ್ಲ. ಇತಿ ನ ತತ್ರ ಶೋಚಿತುಮರ್ಹಸಿ, ಶೋಕಕ್ಕೆ ಕಾರಣವಿಲ್ಲ ನಿನಗೆ. ಇದು ನಾಶವಾಗುತ್ತೆ ಅಂತ ಶೋಕಿಸ್ಕೊಳ್ಬೇಕಾಗಿಲ್ಲ. ನಾಶವಾಗೋದು ಮುಂದಿನ ಅವಸ್ಥೆಗೆ ಹೋಗುತ್ತೆ. ಈ ಅವಸ್ಥೆ ಹೋಯ್ತು, ಮುಂದಿನ ಅವಸ್ಥೆ ಬರುತ್ತೆ. ಆ ಅವಸ್ಥೆಗೆ ಹೋಗುತ್ತೆ, ಮತ್ತೆ ಮುಂದಿನ ಅವಸ್ಥೆ ಬರುತ್ತೆ. ಅದು ಇನ್ನೊಂದು ಅವಸ್ಥೆ ಉಂಟಾಗುತ್ತೆ. ಈ ಅವಸ್ಥೆ ನಾಶವಾಯಿತು, ಮುಂದಿನ ಅವಸ್ಥೆ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿಯಾದ ಅವಸ್ಥೆಯು ಹೋಗಿ ನಾಶವಾಗಿ ಮತ್ತೆ ಅದರ ಇನ್ನೊಂದು ಅವಸ್ಥೆ ಬರುತ್ತೆ. ಆದ್ದರಿಂದ ನಾಶವಾದದ್ದು ಅದೇ ಅವಸ್ಥೆಯಲ್ಲೇ ಇರುವುದಿಲ್ಲ ಎಂದು ಮತ್ತೆ ಉತ್ಪತ್ತಿಯಾಗಿ ಬೇರೆ ಅವಸ್ಥೆಗೆ ಹೋಗುತ್ತೆ. ಆತಸ್ಯ ಧ್ರುವ ಮೃತ್ಯು, ಧ್ರುವ ಜನ್ಮ ಮೃತಸ್ಯ ಚ. ನಷ್ಟವಾದದ್ದು ಮತ್ತೆ ಉತ್ಪನ್ನವಾಗುತ್ತೆ, ಉತ್ಪನ್ನವಾದದ್ದು ನಷ್ಟವಾಗುತ್ತೆ. ಈ ಅವಸ್ಥಾಂತರ ಪ್ರಾಪ್ತಿ ಎನ್ನುವ ಈ ಪರಂಪರೆ, ಪರಿಣಾಮದ ಪರಂಪರೆ ತಪ್ಸಕ್ಕಾಗೋದಿಲ್ಲ. ಯಾರಿಗೆ ಅಂದರೆ ಯಾವ ದ್ರವ್ಯವು ಪರಿಣಾಮ ಸ್ವಭಾವವನ್ನೇ ಹೊಂದಿದೆಯೋ ಆ ದ್ರವ್ಯಕ್ಕೆ ಇದು ತಪ್ಸಕ್ಕಾಗೋದಿಲ್ಲ. ಆದ್ದರಿಂದ ದೇಹವೇ ಆತ್ಮ ಅಂತ ತಿಳಿದ್ರು ಕೂಡ ದೇಹವು ಈ ರೀತಿಯಾದ ಪರಿಣಾಮಿ ದ್ರವ್ಯವಾದ್ದರಿಂದ ನಾಶ ಹೊಂದುತ್ತೆ. ಮತ್ತೆ ಇನ್ಯಾವುದೋ ಅವಸ್ಥೆಗೆ ಹೋಗುತ್ತೆ, ಮತ್ತೆ ಒಂದು ಅವಸ್ಥೆ, ಈ ಅವಸ್ಥೆ ನಾಶ ಅಂತ ಹೇಳ್ತೀವಿ, ಮುಂದೆ ಅವಸ್ಥೆ ಉತ್ಪತ್ತಿ ಅಂತೀವಿ, ಅದು ನಾಶವಾಗುತ್ತೆ, ಮತ್ತೆ ಇನ್ನೊಂದು ಉತ್ಪನ್ನವಾಗುತ್ತೆ. ಹೀಗೆಯೇ ಉತ್ಪತ್ತಿ ವಿನಾಶ ಅನ್ನುವ ಪರಂಪರೆ ಇದು ತಪ್ಸಕ್ಕಾಗೋದಿಲ್ಲ, ಆಗ್ತಾನೆ ಇರುತ್ತೆ.
ಇದು ಸ್ವಭಾವವೇ ಆಗಿರೋದ್ರಿಂದ ದೇಹವೇ ಆತ್ಮ ಅಂತ ತಿಳಿದ್ರೂ ಶೋಕ ಪಡಬೇಕಾಗಿಲ್ಲ. ಯಾಕೆ ಅಂದರೆ ಅದು ತಪ್ಸಕ್ಕಾಗೋದಿಲ್ಲ ಯಾರು, ಅದರ ಸ್ವಭಾವವೇ ಅದು ಅನ್ನೋದು ಇಲ್ಲಿ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಈ ಸತ್ಕಾರ್ಯವಾದದಲ್ಲಿ ನೈಯಾಯಿಕರು ಅನೇಕ ವಾದಗಳನ್ನು ತೆಗೆದಿದ್ದಾರೆ. ಅದಕ್ಕೆಲ್ಲ ಸ್ವಾಮಿ ದೇಶಿಕನು ತಾರ್ಕಿಕ ಸಿಂಹರು ಅದಕ್ಕೆಲ್ಲ ಸೂಕ್ತವಾದ ಉತ್ತರಗಳನ್ನು ಇಲ್ಲಿ ಪೂರ್ವ ಪಕ್ಷವನ್ನು ಅವರೇ ಅನೇಕ ಪೂರ್ವ ಪಕ್ಷಗಳನ್ನು ಹಾಕೊಳ್ತಾರೆ. ಇದರಲ್ಲಿ ವಿಶೇಷವಾಗಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇಲ್ಲಿ ಧ್ರುವ ಮೃತ್ಯು ಮೃತಾದಿ ಶಬ್ದಾನ ಅರ್ಥಾಂತರ ವ್ಯುದಾಸಾಯ ಪ್ರಕೃತ ಉಪಪಾದಕಂ ಜಾತಸ್ಯ ಇತ್ಯಾದಿಕಂ ವ್ಯಾಖ್ಯಾತಿ. ಸ್ಥಿರವಾಗಿ ನಿಶ್ಚಯವಾಗಿ ಮೃತ್ಯು ಮರಣ ಮೊದಲಾದದ್ದು ನಿಶ್ಚಯವಾದದ್ದು, ಮೃತ್ಯು ಮರಣ ಮೊದಲಾದ ಶಬ್ದಗಳಿಗೆಲ್ಲ ಇವೆಲ್ಲ ಬೇರೆಯಾದ ಅರ್ಥಗಳನ್ನು ಹೇಳ್ಬೋದು. ಆದರೆ ಇಲ್ಲಿ ಪ್ರಕೃತದಲ್ಲಿ ಏನು ಹೇಳ್ತಿರೋದು, ದೇಹವೇ ಆತ್ಮ ಅಂತ ತಿಳಿಸ್ಕೊಂಡು ಶೋಕ ಪಡಬೇಕಾಗಿಲ್ಲ, ಪರಿಣಾಮಿ ದ್ರವ್ಯದ ವಿಷಯವನ್ನೇ ಹೇಳ್ತಾ ಇರುವಂತಹದ್ದು. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಉತ್ಪನ್ನಸ್ಯ ಉಪಲಭ್ಯತೆ ಇತಿ ಈ ಶಬ್ದ ಸೂಚಿತ ಪ್ರಮಾಣ ಪ್ರಸಿದ್ಧಿ ಉಚ್ಯತೆ. ಉಪಲಭ್ಯತೆ ಹಿ ಅಂತ ಹೇಳಿದ್ರೆ ಅವರ್ಜನೀಯ, ಉತ್ಪನ್ನಸ್ಯ ಅವರ್ಜನೀಯ ಉಪಲಭ್ಯತೆ ಅಂತ ಹೇಳಿದಾಗ ಜಾತಸ್ಯ ಹಿ ಧ್ರುವೋ ಮೃತ್ಯು. ಹಿ ಅನ್ನೋ ಶ್ಲೋಕದಲ್ಲಿ ಪ್ರಸಿದ್ಧವಾಗಿ ಜಾತಸ್ಯ ಹಿ ಧ್ರುವ ಮೃತ್ಯು ಅಂದರೆ ಉಪಲಭ್ಯತೆ ಸ್ಪಷ್ಟವಾಗಿ ಕಂಡು ಬರುತ್ತೆ ನಮಗೆ. ಇಲ್ಲಿ ಈ ಹಾಕ್ಲಿಲ್ಲ ಕೃಷ್ಣನು, ಧ್ರುವಂ ಜನ್ಮ ಮೃತಸ್ಯ ಚ ಅನ್ನುವಾಗ ಏಕೆಂದರೆ ಅದರ ಉಪಲಬ್ಧಿ ಇಲ್ಲ, ಕಂಡು ಬರೋದಿಲ್ಲ ನೇರವಾಗಿ. ಹೇತುಪರತ್ವೇಪಿ ಹಿ ಶಬ್ದಸ್ಯ ಅರ್ಥಾತ್ ಸಿದ್ಧಿ, ಹೇತು ಅಂತ ಇಟ್ಕೋಬಹುದು, ಕಾರಣ ಅಂತ. ಮೃತಸ್ಯ ಜನ್ಮ ವ್ಯಾಘಾತ ಅಭಿಪ್ರಾಯೇಣ ಚೋದಯತಿ ಕಥಂ ಇತಿ. ಮರಣವಾದದಕ್ಕೆ ಜನ್ಮ ಅನ್ನೋದು ಕಂಡು ಬರೋದಿಲ್ವಲ್ಲ, ವ್ಯಾಘಾತ ಅಂದರೆ ವಿರೋಧ ಬಂತು ಇಲ್ಲಿ ಅಂದ ಕಂಡು ಬರೋದಿಲ್ವಲ್ಲ, ನಮಗೆ ಉಪಲಬ್ಧಿ ಇಲ್ಲವಲ್ಲ. ಅದು ಹೇಗೆ ಅಂದರೆ ಯದಿ ಕೇವಲ ಔಪದೇಶಿಕ ಅಯಂ ಅರ್ಥ ಸ್ಯಾತ್ ತದಾ ಅಭ್ಯುಪಗಮ್ಯೇತ. ಉಪದೇಶ ಹೋಗ್ಬೇಕಾದ್ರೂ ಒಪ್ಕೊಳ್ತೀವಿ, ಕಂಡು ಬರೋದಿಲ್ವಲ್ಲ ನಮಗೆ. ವಾಕ್ಯದಲ್ಲಿ ಹೇಳ್ಬೋದು, ಶಬ್ದಗಳಲ್ಲಿ ನಾಶವಾಗಿದ್ದೆಲ್ಲ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು, ಕಂಡು ಬರೋದಿಲ್ವಲ್ಲ, ಪ್ರಮಾಣ ಎಲ್ಲಿದೆ ಅದಕ್ಕೆ, ಹೇಗೆ ತಿಳಿಯೋದನ್ನ? ಅತ್ರ ತು ಜಾತಸ್ಯ ಹಿ ಇತಿ ಲೋಕಸಿದ್ಧ ಅನುವಾದೇನ ಉಚ್ಯತೆ. ಲೋಕಕ್ಕೆ ಸಿದ್ಧವಾದದ್ದು ಇದು, ಜಾತಸ್ಯ ಹಿ ಧ್ರುವ ಮೃತ್ಯು, ಅದು ಲೋಕಸಿದ್ಧವಾಗಿದೆ. ಲೋಕೆ ಚ ಪ್ರಾಗ್ ಅಸತಃ ಏವ ಉತ್ಪತ್ತಿ ದೃಷ್ಟ ನತು ಕದಾಚಿತ್ ಉತ್ಪದ್ಯ ನಿರುದ್ಧಸ್ಯ. ಲೋಕದಲ್ಲಿ ಏನು ತಿಳಿದು ಬರುತ್ತೆ, ಇಲ್ಲದೇ ಇರುವ ಒಂದು ಪದಾರ್ಥ ಉತ್ಪನ್ನವಾಗುತ್ತೆ. ಘಟವೇ ಇರಲಿಲ್ಲ, ಅಲ್ಲಿ ಬರೀ ಮಣ್ಣು ಉಂಡೆ ಇಟ್ಕೊಂಡಿದ್ದ ಅವನು ಕುಂಬಾರ, ಘಟವನ್ನು ಮಾಡಿದ. ಇಲ್ಲದೇ ಇರುವ ಘಟ ಉತ್ಪತ್ತಿ ಆಗೋದು ಕಂಡು ಬರುತ್ತೆ. ನಷ್ಟವಾದದ್ದು ಮತ್ತೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಆ ಘಟ ಒಡೆದು ಹೋದ್ರೆ ಆ ಘಟ ಮತ್ತೆ ಉತ್ಪನ್ನವಾಗುತ್ತೆ. ಆ ಘಟ ಹೇಗೆ ಉತ್ಪನ್ನವಾಗುತ್ತೆ? ಉತ್ಪನ್ನವಾಗೋದು ಕಂಡು ಬರೋದಿಲ್ವಲ್ಲ. ಕಪಾಲವಾಗುತ್ತೆ, ಚೂರ್ಣವಾಗುತ್ತೆ, ರಜಸ್ ಆಗುತ್ತೆ, ಹೀಗೆ ಆಗ್ತಾ ಇದೆಯೇ ಹೊತ್ತು ಘಟ ನಾಶವಾಗಿದ್ದು ಉತ್ಪನ್ನವಾಗುತ್ತೆ ಅನ್ನೋದು ಹೇಗೆ ಕಂಡು ಬರುತ್ತೆ ನಮಗೆ? ಅದು ತಿಳಿದೋದಿಲ್ವಲ್ಲ. ಉತ್ಪತ್ತಿಯಾಗಿ ನಾಶವಾದದ್ದು ಉತ್ಪತ್ತಿಯಾಗೋದು ಕಂಡು ಬರೋದಿಲ್ವಲ್ಲ. ಯದಿಚ ನಷ್ಟಂ ಪುನಃ ಜಾಯೇತ. ಅವಾಗ ಬಹಳ ವಿರೋಧಗಳನ್ನೆಲ್ಲ ಹಾಕೊಳ್ತಾರೆ ಇಲ್ಲಿ. ನಾಶವಾದದ್ದು ಉತ್ಪನ್ನವಾಗ್ಬಿಟ್ರೆ ತುಂಬಾ ಕಷ್ಟ ಲೋಕದಲ್ಲಿ ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ದುಃಖ ಅತ್ಯಂತ ನಿವೃತ್ತೇ ಅಶಕ್ಯತ್ವಾತ್. ನೈಯಾಯಿಕರ ಮೊದಲು ವಾದವನ್ನ ಹೇಳ್ತಾರೆ. ಇಲ್ಲಿ ಮೊದಲು ನೈಯಾಯಿಕರು ಮೋಕ್ಷ ಅಂದ್ರೆ ಏನು ಅಂದ್ರೆ ದುಃಖದ ಆತ್ಯಂತಿಕ ನಾಶ, ಅದುವೇ ದುಃಖ, ಅದುವೇ ಮೋಕ್ಷ ಅಂತ ಹೇಳಿದ್ರು ಅವರು. ದುಃಖ ನಾಶವಾದದ್ದು ಮತ್ತೆ ಉತ್ಪನ್ನವಾದರೆ ಹೇಗೆ? ಮೋಕ್ಷವೇ ಬರೋದಿಲ್ವಲ್ಲ ಅಲ್ಲಿ. ದುಃಖ ಅತ್ಯಂತ ನಿವೃತ್ತೇ ಅಶಕ್ಯತ್ವಾತ್, ಮೋಕ್ಷವೇ ಹೇಳಕ್ಕಾಗೋದಿಲ್ಲ. ಧ್ರುವಂ ಜನ್ಮ ಮೃತಸ್ಯ ಚ, ನಷ್ಟವಾದದ್ದೆಲ್ಲ ಉತ್ಪತ್ತಿ ಆಗತ್ತೆ ಅಂತ ಹೇಳ್ಬಿಟ್ರೆ ನೀವು, ದುಃಖದ ಆತ್ಯಂತಿಕ ನಾಶವೇ ಮೋಕ್ಷ ಅಂತ ಹೇಳ್ತಾರೆ ನೈಯಾಯಿಕರು. ಮತ್ತೆ ತಿರ್ಗಾ ದುಃಖ ಬಂದ್ರೆ ಹೇಗೆ? ಆವಾಗ ಏನಾಗುತ್ತೆ? ಅದು ಶಕ್ಯವಿಲ್ವಲ್ಲ. ಆವಾಗ ಅಪವರ್ಗ ಬರೋದಿಲ್ಲ. ಅಪವರ್ಗ ಶಾಸ್ತ್ರಂ ಅಖಿಲಂ ಅಪ್ರಮಾಣಂ ಸ್ಯಾತ್. ನಮಗೂ ಇಷ್ಟ ಅನಿಷ್ಟ ನಿವೃತ್ತಿ ಆಗಬೇಕಲ್ಲ. ದುಃಖವೆಲ್ಲ ಹೋಗಿ ಕರ್ಮವೆಲ್ಲ ಪೂರ್ಣವಾಗಿ ನಾಶವಾಗಬೇಕು. ಮತ್ತೆ ಕರ್ಮ ಬಂದರೆ ಹೇಗೆ? ಆವಾಗ ಮತ್ತೆ ಸಂಸಾರಕ್ಕೆ ಬರಬೇಕಾಗುತ್ತೆ. ಆದ್ದರಿಂದ ನಷ್ಟಂ ಪುನಃ ಜಾಯೇತ ಯದಿ ತದಾ ದುಃಖಸ್ಯ ಅತ್ಯಂತ ನಿವೃತ್ತೇ ಅಶಕ್ಯತ್ವಾತ್
ಶಾಸ್ತ್ರ ಅಪವರ್ಗ ಶಾಸ್ತ್ರಮಖಿಲಂ ಅಪ್ರಮಾಣಂ ಶಾಸ್ತ್ರಿ. ಪೂರ್ವ ಪಕ್ಷ ಇದು, ವಿರೋಧವನ್ನು ಹಾಕೊಳ್ತಾರೆ. ವ್ಯಾಧಿ ಶತ್ರು ವಿಜಯಾದಿ ಪರ್ಯಾಸಶ್ಚ ನಿರರ್ಥಕ ಸ್ಯಾತ್. ಒಂದು ವ್ಯಾಧಿಗೆ ಎಲ್ಲ ಉಪಚಾರ ಮಾಡಿ ಔಷಧಿ ಎಲ್ಲ ಕೊಟ್ಟು ವಾಸಿ ಮಾಡಿದ್ರೆ ಮತ್ತೆ ಆ ವ್ಯಾಧಿ ಬಂದರೆ ಆವಾಗ ನಷ್ಟವಾದದ್ದು ನಾಶವಾದದ್ದು ಮತ್ತೆ ಬರಬೇಕಲ್ಲ. ಆವಾಗ ಶತ್ರು ವಿಜಯ, ಶತ್ರು ಹೋದ್ಮೇಲೆ ಗೆಲ್ತಾರೆ, ಮತ್ತೆ ಇವರು ಸೋತ್ರೆ ಆವಾಗ ಇದೆಲ್ಲ ಯಾಕೆ ಕಷ್ಟಪಡ್ಬೇಕು? ಆವಾಗ ನಿರರ್ಥಕವಾಗುತ್ತೆ ಎಲ್ಲ. ಯಾಕೆ ಅಂದ್ರೆ ನಾಶವಾಗಿ ತಿರ್ಗಾ ಹುಟ್ಟುತ್ತಲ್ಲ. ಆದಾಗ ಏನು ಪ್ರಯೋಜನ ಇದೆಲ್ಲ ಮಾಡಿ? ಇದನ್ನು ನಾಶ ಮಾಡಿ ಏನು ಪ್ರಯೋಜನ? ವ್ಯಾಧಿಯನ್ನು ಕಳೆದರೆ ಮತ್ತೆ ಹುಟ್ಟುತ್ತೆ ಅಂದ್ರೆ ಕಳೆಯೋದಕ್ಕೆ ಎಷ್ಟು ಕಷ್ಟಪಡ್ಬೇಕಲ್ಲ, ಯಾಕೆ ಪಡ್ಬೇಕು ಆವಾಗ? ಇದೆಲ್ಲ ವಿರೋಧ ಬರುತ್ತೆ. ಪುತ್ರಾದಿ ಮರಣೆ ಚ ನ ಶೋಚನೀಯಂ. ಮರಣದಲ್ಲಿಯೂ ಶೋಕ ಪಡ್ಬೇಕಾಗಿರೋಲ್ಲ. ಅತಃ ಯಾಕೆ ಅಂದ್ರೆ ಮತ್ತೆ ಪುತ್ರ ಬರ್ತಾನೆ ಅಂತ ಆಗ್ಬಿಡುತ್ತೆ. ಮರಣದಲ್ಲಿ ಶೋಕ ಪಡ್ಬೇಕಾಗಿಲ್ಲ, ನಷ್ಟವಾದ ಮತ್ತೆ ಉಂಟಾಗಬೇಕಲ್ಲ. ಅತಃ ನೇದಂ ಉಪಪತ್ತಿ ಮತ್ ಭಾವ. ಇದೆಲ್ಲ ಉಪಪನ್ನವೇ ಅಲ್ಲ. ಈ ಎಲ್ಲ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸತಃ ಏವ, ಇದನ್ನ ಇದು ಭಾಷಿಕಾರರು ಹೇಳಿರೋದಕ್ಕೆ ಒಂದೊಂದು ವಾಕ್ಯಕ್ಕೂ ಅಷ್ಟು ಅರ್ಥಗಳಿದೆ ಅಂತ ತೋರಿಸ್ತಾರೆ. ಇಲ್ಲಿ ಹೇಳುವಾಗ ಕಥಂ ವಿನಷ್ಟ ಸತಯೇವ ಉತ್ಪತ್ತಿ ಉಪಲಬ್ಧೇ ಅಸತಶ್ಚ ಅನುಪಲಬ್ಧೇ ಅಂತ ಹೇಳಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ವಿಧಂ ಉಭಯಮಪಿ ಅಯುಕ್ತಂ ಸತಃ ಉತ್ಪತ್ತಿ ನೈರಪೇಕ್ಷ್ಯಾತ್ ಪ್ರಾಗಸತಾಮೇವ ಚ ಘಟಾದೀನಾಂ ಉತ್ಪತ್ತಿ ದರ್ಶನಾದಿತಿ ಆಶಂಕ್ಯಾ ಉತ್ಪತ್ತಿ ಇತಿ ಅಂತ ಹೇಳ್ಬಿಟ್ಟು, ಇರೋದಕ್ಕೆ ಉತ್ಪತ್ತಿ ಆಗಬೇಕಾಗಿಲ್ಲ. ಇರೋದು ಯಾಕೆ ಉತ್ಪನ್ನವಾಗಬೇಕು? ಇದು ಒಂದು ಪ್ರಶ್ನೆ. ಕಾರ್ಯವು ಕಾರಣದಲ್ಲಿ ಮೊದಲೇ ಇದ್ರೆ ಕಾರಕ ವ್ಯಾಪಾರ ಎಲ್ಲ ವ್ಯರ್ಥ. ಮೊದಲೇ ಇದೆಯಲ್ಲ, ಮತ್ತೆ ತಿರ್ಗಾ ಏನು ಉತ್ಪತ್ತಿ ಮಾಡುವಂತ ಅದು ಕೆಲಸ ಯಾಕೆ? ಅದೆಲ್ಲ ಕಷ್ಟ ಯಾಕೆ ಪಡಬೇಕು? ಇದೆಯಲ್ಲ ಮೊದಲೇ ಇದ್ರೆ ಯಾಕೆ ಮತ್ತೆ ಅದನ್ನ ಸೃಷ್ಟಿ ಮಾಡೋದಕ್ಕೆ ಕೆಲಸವೇ ವ್ಯರ್ಥವಾಗುತ್ತೆ, ಮಾಡಬೇಕಾಗಿಲ್ಲ. ಆದ್ದರಿಂದ ಇದು ಸತಃ ಏವ ಉತ್ಪತ್ತಿ ಉಪಲಬ್ಧೇ ಅಂದ್ರೆ ಸತತಃ ಇರೋದಕ್ಕೂ ಉತ್ಪತ್ತಿ ಅನ್ನೋದು ವಿರೋಧ ಬಂತು. ಇದ್ದೇ ಇದೆ, ಅದು ಸಿದ್ಧ ಸಾಧನ ಅಂತ ಆಗುತ್ತಾಗ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಉತ್ಪತ್ತಿ ವಿನಾಶಾದಯ ಸತಃ ದ್ರವ್ಯಸ್ಯ ಅವಸ್ಥಾ ವಿಶೇಷ. ಇರೋದೇ ಉತ್ಪನ್ನವಾಗುತ್ತೆ ಅಂದ್ರೆ ಏನು? ಇದೊಂದು ಅವಸ್ಥೆಗೆ ಹೋಗುತ್ತೆ ಅಂತ ಅರ್ಥ. ಅನ್ನ ನಿದರ್ಶಯತಿ ತಂತು ಪ್ರಭೃತೀನಿ, ಅದಕ್ಕೊಂದು ನಿದರ್ಶನವನ್ನ ತೋರಿಸ್ತಾರೆ. ತಂತು ಪ್ರಭೃತೀನಿ ಅಂತ ಹೇಳ್ಬಿಟ್ಟು ದಾರ ಮೊದಲಾದದ್ದು ಅಂದ್ರೆ ಎಲ್ಲಾ ಕಾರ್ಯಕಾರಣಭಾವದಲ್ಲೂ ಇದು ಬರುತ್ತೆ. ಇಲ್ಲಿ ಅಂತ್ಯತಂತು ಸಂಯೋಗಾತ್ ಪೂರ್ವಂ ದೀರ್ಘ ಏಕತಂತುತ್ವಾರಬ್ಧೇ ಚ ತ್ವಯಾ ಅಪಿ ಏವಂ ಇಷ್ಯತೆ ಇತಿ ಭಾವಃ. ಇಲ್ಲಿ ನೈಯಾಯಿಕರಿಗೆ ಇಲ್ಲಿ ವಾದ ಮಾಡ್ತಾರೆ. ನೈಯಾಯಿಕರಲ್ಲಿ ಇರುವ ದೋಷವನ್ನು ತೋರಿಸ್ತಾರೆ. ಅವರು ಹೇಳಿದ್ರು ತಂತುಗಳೆಲ್ಲ ಸೇರಿ ದಾರವೆಲ್ಲ ಸೇರಿ ಬಟ್ಟೆ ಉತ್ಪನ್ನ ಆಗುತ್ತೆ ಅಂತ ಹೇಳಿದ್ರು. ಈಗ ದಾರಗಳೆಲ್ಲ ಸೇರಿ ಉತ್ಪನ್ನವಾಗುತ್ತೆ ಅಂದ್ರೆ ಮೊದಲು ಸ್ವಲ್ಪ ದಾರವನ್ನು ಸೇರಿಸಿದ್ರು, ಒಂದು ಭಾಗ ಉತ್ಪನ್ನ ಆಯಿತು ಬಟ್ಟೆದು. ಆ ಒಂದು ಭಾಗ ಉತ್ಪನ್ನವಾದಾಗ ದ್ರವ್ಯ ಬೇರೆ ಆಯ್ತೇ ಇಲ್ವೇ? ಕಡೆಯ ದಾರವನ್ನು ಸೇರಿಸಿದ ಮೇಲೆ ಒಂದು ದ್ರವ್ಯ ಹೊಸದಾಗಿ ಉತ್ಪನ್ನವಾಗ್ಬೇಕು. ಅವಾಗ ಅದನ್ನ ಇಲ್ಲಿ ಸ್ವಾಮಿ ಅಂತ್ಯತಂತು ಸಂಯೋಗಾತ್ ಪೂರ್ವಂ ಅಂದ್ರು. ಕಡೆಯ ದಾರ ಸೇರೋ ತನಕ ಅದು ಶರ್ಟು ಅಂತ ಹೇಳೋದಿಲ್ಲ. ಪೂರ್ತಿ ಎಲ್ಲ ಸೇರಿದ ಮೇಲೆ ಶರ್ಟು. ಬರೀ ತೋಳು ಹೊಲಿದ್ರೆ ಇಲ್ಲ ಸ್ಲೀವ್ಸು ಇದು ಮಾತ್ರ ಹೊಲ್ದಿದ್ರೆ ಶರ್ಟ್ ಆಗೋದಿಲ್ಲ. ಕಾಲರು ಸ್ಲೀವ್ಸು ಈ ತರ ಇದ್ರೆ ಇದೆಲ್ಲ ಸೇರಿ ಕಡೆಯ ದಾರವನ್ನ ಮುಗಿಸಿದಾಗ ಆಗಲೇ ಅದು ಬಟ್ಟೆ ಅಂತ ಹೇಳಲ್ಪಡುತ್ತೆ. ಇದು ಯಾವಾಗ ನೀವು ಹೊಸ ದ್ರವ್ಯ ಉತ್ಪನ್ನ ಆಗುತ್ತೆ ಅಂತ ಹೇಳ್ತೀರಾ? ಆರಂಭದಲ್ಲೇ ಹೇಳ್ತೀರಾ, ಮಧ್ಯದಲ್ಲಿ ಹೇಳ್ತೀರಾ, ಕಡೆಯಲ್ಲಿ ಹೇಳ್ತೀರಾ? ಈ ವಾದಗಳೆಲ್ಲ ಬೇಕಾದಷ್ಟು ತರ್ಕದಲ್ಲಿ ಈ ರೀತಿ ಬರುತ್ತೆ. ಇನ್ನೊಂದು ದೀರ್ಘ ಏಕತಂತುತ್ವ ಆರಬ್ಧೆ, ಒಂದೇ ದೊಡ್ಡ ದಾರದ ಉಂಡೆಯನ್ನು ಇಟ್ಕೊಂಡು ಒಂದು ಉಂಡೆಯಿಂದಲೇ ಪೂರ್ತಿ ಬಟ್ಟೆಯನ್ನು ಮಾಡ್ಬಿಡ್ತಾನೊಬ್ಬ. ಆವಾಗ ಅದಕ್ಕೆ ಏನು ಹೇಳ್ತೀರಾ? ಹೊಸ ದ್ರವ್ಯ ಎಲ್ಲಿಂದ ಬಂತು ಅಂತ ಕೇಳ್ತೀವಿ. ಇದೆಲ್ಲ ಕೂಡ ಇದರಲ್ಲೆಲ್ಲ ನೀವು ಹೊಸ ದ್ರವ್ಯ ಅಂತ ಹೇಗೆ ಒಪ್ಕೊಳ್ತೀರಾ? ಒಪ್ಕೊಳ್ಳೋಕ್ಕಾಗೋದಿಲ್ಲ ನೀವು. ಅದು ನಾರಾಯಣಾಚಾರ್ಯ ಅಂತ ಒಬ್ಬರು ಆಚಾರ್ಯರನ್ನ ಇಲ್ಲಿ ಅವರು ದೇಶಿಕರಿಗೆ ಮೊದಲು ಇದ್ದವರು ಅಂತ ತೋರುತ್ತೆ, ಉದಾಹರಿಸ್ತಾರೆ. ಏಕಸ್ಮಾತ್ ದೀರ್ಘತಮಾತ್ ತಂತೋಹೋ ಪಟಾದೇಹೆ ಉತ್ಪತ್ತಿ ದೃಷ್ಟ ಅಂತ ಇವ್ರು ನೈಯಾಯಿಕರು ಅಂತ ತೋರುತ್ತೆ. ನ್ಯಾಯದ ಹೇಳಿದ್ರು ಒಂದೇ ದೀರ್ಘವಾದ ತಂತುವಿನಿಂದ ಬಟ್ಟೆ ಮೊದಲಾದದ್ದು ಉತ್ಪನ್ನವಾಗುವುದು ಕಂಡು ಬರುತ್ತೆ. ಅದೊಂದು ಅವರು ಒಪ್ಕೊಂಡಿದ್ದಾರೆ. ತ್ವಯಾಪಿ ಏವಂ ಇಷ್ಯತೆ ಅಂದ್ರು. ನೀವು ಇದನ್ನ ಒಪ್ಕೊಳ್ತೀರಾ ಅಂತ ಹೇಳ್ತಿದ್ದಾರೆ ನೈಯಾಯಿಕರಿಗೆ.
असत्कार्यवादिनं प्रति किम् अवयवी इति कश्चित् अवयवसमुदाय अतिरिक्तः पदार्थः दृश्यते कल्प्यते वा इति विकल्पमभिप्रेत्य प्रथमकल्पे दूषणमाह. ಎರಡು ವಿಕಲ್ಪ ಅಸತ್ಕಾರ್ಯವಾದಿಗಳೇ ಇಲ್ಲಿ ಪೂರ್ವ ಪಕ್ಷ. ಯಾಕೆಂದ್ರೆ ಇಲ್ಲಿಯೇ ಸತ್ಕಾರ್ಯವಾದ ಹೇಳಿರೋದು. ಹಿಂದೆ ಶ್ಲೋಕದಲ್ಲಿ ನಾಸತೋ ದೃಶ್ಯ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅಂತ ಹೇಳುವಾಗ ಅಲ್ಲಿ ಸತ್ಕಾರ್ಯವಾದವಿಲ್ಲ. ಅಲ್ಲಿ ಭಾಷಿಕಾರರು ಇಲ್ಲಿ ಸತ್ಕಾರ್ಯವಾದ ಹೇಳ್ತಾ ಇಲ್ಲ ಅನ್ನೋದನ್ನ ನಿರಾಕರಣೆ ಮಾಡಿದ್ರು. ಆದರೆ ಇಲ್ಲಿ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಇಲ್ಲಿ ಸತ್ಕಾರ್ಯವಾದ ಹೇಳಲ್ಪಟ್ಟಿದೆ ಅನ್ನೋದು ಸಿದ್ಧಾಂತ. ಆದ್ದರಿಂದ ಅಸತ್ಕಾರ್ಯವಾದಿಗಳು ಹೇಳುವಂತಹ ಅತಿರಿಕ್ತವಾದ ಅವಯವಗಳು ಅಂದ್ರೆ ಕಾರಣ ಪದಾರ್ಥಗಳು, ಎಲ್ಲ ತಂತು ಮೊದಲಾದದೆಲ್ಲ ಅವಯವಗಳು, ಮಣ್ಣು ಮೊದಲಾದದೆಲ್ಲ ಅವಯವಗಳು, ಇದೆಲ್ಲ ಸೇರಿ ಅವಯವಿ ಉಂಟಾಗುತ್ತೆ, ಘಟ ಮೊದಲಾದದ್ದು. ಅದು ಅತಿರಿಕ್ತವಾದ ದ್ರವ್ಯ ಅಂದ್ರೆ ಬೇರೆ ಒಂದು ಹೊಸದಾದ ದ್ರವ್ಯ ಉತ್ಪನ್ನವಾಗುತ್ತೆ ಅಂತ ಹೇಳೋರು. ಆ ಅತಿರಿಕ್ತವಾದ ದ್ರವ್ಯ ಅಂತ ಹೇಳ್ತಿರಲ್ಲ ನೀವು, ಅದು ನಿಮಗೆ ಕಂಡು ಬರ್ತಾ ಇದೆಯೇ ಇಲ್ಲ ನೀವು ಕಲ್ಪನೆ ಮಾಡ್ಕೋತಾ ಇದ್ದೀರಿ? ಇಮ್ಯಾಜಿನ್ಡಾ ಇಲ್ಲ ಖಂಡಿತವಾಗಿ ಕಂಡು ಬರುತ್ತೋ ನೋಡೋದಕ್ಕೆ ನಮ್ಗೆ ತಿಳಿಯುತ್ತೆ ನೋಡಿದ್ರೆ? ಎರಡು ವಿಕಲ್ಪ ಇದೆ, ಎರಡು ಆಪ್ಷನ್ಸ್, ಎರಡಲ್ಲಿ ಒಂದು ಹೇಳ್ಬೇಕು ನೀವು. ಇಲ್ಲ ದೃಶ್ಯತೆ ಅಂತ ಹೇಳ್ಬೇಕು, ಇಲ್ಲ ಕಲ್ಪ್ಯತೆ ಅಂತ ಹೇಳ್ಬೇಕು. ಅದರಲ್ಲಿ ಮೊದಲ ಆಪ್ಷನ್ ಏನು? ದೃಶ್ಯತೆ ಅನ್ನೋದು. ದೃಶ್ಯತೆ ಅನ್ನೋದು ಕಂಡು ಬರೋದಿಲ್ಲ. ಯಾಕೆ ಅಂದ್ರೆ ಅದನ್ನ ಇಲ್ಲಿ ಭಾಷಿಕಾರ ಹೇಳ್ತಾರೆ, ಅಲ್ಲಿ ಅಸತ್ಕಾರ್ಯವಾದಿನ ಅಪಿ ಏತಾವದೇವ ಉಪಲಭ್ಯತೆ. ನಿಮಗೂ ಕಂಡು ಬರೋದು ಇಷ್ಟೇ. ಒಂದು ದಾರದ ಉಂಡೆ ಬಟ್ಟೆ ಮಾಡಿದ್ರೆ ಬೇರೆ ದ್ರವ್ಯ ಕಂಡು ಬರೋದಿಲ್ಲ, ದಾರವೇ ಅಲ್ಲಿ ಬಟ್ಟೆಯಲ್ಲಿ ಕಂಡು ಬರುತ್ತೆಯೇ ಹೊರತು ಹೊಸದಾದ ಒಂದು ದ್ರವ್ಯ ಇದೆ ಅಂತ ಹೇಗೆ ತಿಳಿಯುತ್ತೆ ನಿಮ್ಗೆ? ಕಂಡು ಬರೋದಿಲ್ಲ. ಏತಾವತ್ ರಚನಾ ವಿಶೇಷ ಯುಕ್ತತ್ವ ಮಾತ್ರ ಇತ್ಯರ್ಥ. ರಚನಾ ವಿಶೇಷ, ಇದು ಒಂದು ವಿಶೇಷವಾದ ರೂಪದಲ್ಲಿ ರಚನೆ ಮಾಡಲ್ಪಟ್ಟಿದೆ, ಆದ್ದರಿಂದ ಅದು ಅಷ್ಟೇ ಕಂಡು ಬರೋದು. ವಾದಿನ ಉಪಲಭ್ಯತೆ ಇತಿ ಪದಾಭ್ಯಾಂ ವಾಂಗ್ ಮನಸ ವಿಸಂವಾದಂ ಅಭಿಪ್ರೈತಿ. ವಾಕು ಮನಸ್ಸಿಗೂ ವಿವಾದವಿಲ್ಲ ಇಲ್ಲಿ. ವಾಕ್ಯ ಅಂದ್ರೆ ವಾದಿನ ಉಪಲಭ್ಯತೆ. ವಾದಿ ಅಂದ್ರೆ ಮಾತಲ್ಲಿ ಹೇಳೋರು, ವಾದ ಮಾಡೋರು. ಉಪಲಬ್ಧಿ ಅಂದ್ರೆ ಹೇಳೋದು ಕಂಡು ಬರೋದು. ಮಾತಿಗೂ ಕಂಡು ಬರೋದಕ್ಕೂ ಇಲ್ಲಿ ವಿವಾದ ಇಲ್ಲ. ನೀವು ಇದೇ ಒಪ್ಕೊಳ್ಬೇಕು. ಯಾಕೆಂದ್ರೆ ನೀವು ಹೇಳೋದು ಏನು ಹೇಳ್ತೀರಿ, ನಾವು ಹೇಳೋದು ಅದೇ, ತಿಳಿಯೋದು ಅದೇನೆ. ಒಂದು ದಾರದುಂಡೆಯಿಂದ ಒಂದು ಬಟ್ಟೆ ಉಟ್ಟಾದ್ರೂ ಹೊಸ ದ್ರವ್ಯ ಇಲ್ಲವಲ್ಲ ಅಲ್ಲಿ. ಏತಾವದೇವ ಇತ್ಯುಕ್ತಮರ್ಥಂ ಪ್ರಪಂಚ ಇತಿ ನಹಿ ಇತಿ, ಅಷ್ಟೇ ನಮಗೆ ಕಂಡು ಬರೋದು. ಆದ್ದರಿಂದ ಬೇರೆ ಒಂದು ದ್ರವ್ಯ ಇಲ್ಲಿ ನಹಿ ತತ್ರ ತಂತು ಸಂಸ್ಥಾನ ವಿಶೇಷ ಅತಿರೇಕೇಣ ದ್ರವ್ಯಾಂತರಂ ಪ್ರತೀಯತೆ. ಬೇರೆ ಒಂದು ಹೊಸ ದ್ರವ್ಯ ಕಂಡು ಬರ್ತಾ ಇಲ್ಲ. ಎರಡನೆಯ ಕಲ್ಪ ಯಾವುದು ಅಂದ್ರೆ ಕಲ್ಪನೆ ಮಾಡ್ಕೊಳ್ಳೋದು, ಇಮ್ಯಾಜಿನ್ಡ್. ಹೊಸ ಇನ್ನೊಂದು ದ್ರವ್ಯ, ಇದು ಬೇರೆ ದ್ರವ್ಯ ಅಂತ ನೀವು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ, ಕಲ್ಪನೆ ಮಾಡ್ತಾ ಇದ್ದೀರಾ ಅಂದ್ರೆ ದೂಷಯತಿ ಕಾರಕ ಇತಿ. ಅದನ್ನ ಅದರ ದೋಷದಲ್ಲಿ ಹೇಳ್ತಿದ್ದಾರೆ. ಕಾರಕ ವ್ಯಾಪಾರ ನಾಮಾಂತರ ಭಜನ ವ್ಯವಹಾರ ವಿಶೇಷಾಣಾಂ ಏತಾವತಾ ಏವ ಉಪಪತ್ತೇಹೇನ ದ್ರವ್ಯಾಂತರ ಕಲ್ಪನಾ. ಅದೇ ಅವಸ್ಥಾ ವಿಶೇಷ ಅಂತಾನೆ ಒಪ್ಕೊಂಡ್ರೆ ಇದೆಲ್ಲವನ್ನು ಹೇಳ್ಬೋದು. ಕಾರಕ ವ್ಯಾಪಾರಕ್ಕೂ ಇನ್ನೊಂದು ಅವಸ್ಥೆ ಉಂಟು ಮಾಡ್ಬೇಕಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಅವಸ್ಥಾಂತರಕ್ಕೆ ಕತ್ಕೊಂಡು ಹೋಗ್ಬೇಕಾದ್ರೆ ಕೆಲಸ ಉಂಟು ಮಣ್ಣಿನಿಂದ ಘಟದ ಅವಸ್ಥೆಗೆ ಬರ್ಬೇಕಾದ್ರೆ ಅದು ಕಾರಕ ವ್ಯಾಪಾರ ಬೇಕು. ಅದನ್ನ ಚಕ್ರದಲ್ಲಿ ಹಾಕಿ ತಿರುಗಿಸಿ ಎಲ್ಲ ಮಾಡಬೇಕು. ನಾಮಾಂತರ ಭಜನವು ಅವಸ್ಥಾ ವಿಶೇಷಕ್ಕೆ ಉಂಟಾಗುತ್ತೆ. ಹಾಗೆಯೇ ವ್ಯವಹಾರವು ಬೇರೆ ಅವಸ್ಥೆಯಲ್ಲಿರೋದ್ರಿಂದ ಬೇರೆ ವ್ಯವಹಾರಗಳು ಬರುತ್ತೆ. ಇದೆಲ್ಲವೂ ಕೂಡ ಅವಸ್ಥಾಂತರಾಪತ್ತಿ ಅಂತ ಹೇಳಿಯೇ ನಾವು ತಿಳ್ಕೊಳ್ಬಹುದು. ಅಲ್ಲಿ ಯಾವುದು ವಿರೋಧವಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಅಂತ ಕಲ್ಪನೆ ಮಾಡಬೇಕಾಗಿಲ್ಲ ಅನ್ನೋದು. ಯದಿ ಸಾಂಖ್ಯವತ್ ವಯಮಪಿ ಸರ್ವಸ್ಯಾಪಿ ಅನಾಗಂತುಕತ್ವಂ ವದಾಮಃ ತದಾ ಭವೇದೇವ ಕಾರಕ ವ್ಯಾಪಾರಾದಿ ನೈರರ್ಥಕ್ಯಾದಿ ದೋಷ ಅಂತ ಹೇಳಿದ್ರು. ಸಾಂಖ್ಯರಿಗೂ ನಮಗೂ ಇರುವ ಒಂದು ಮುಖ್ಯವಾದ ವ್ಯತ್ಯಾಸ ಇಲ್ಲಿ ತಿಳಿಸ್ತಾರೆ ಸ್ವಾಮಿ ದೇಶಿಕನ್ನು. ಇದು ಅನೇಕ ಕಡೆ ಬಂದಿದೆ, ತತ್ವಮುಕ್ತ ಕಲಾಪದಲ್ಲೂ ಇದೆಲ್ಲ ನೋಡಿದೀವಿ. ಸಾಂಖ್ಯವತ್ ವಯಮಪಿ ಸರ್ವಸ್ಯಾಪಿ ಅನಾಗಂತುಕತ್ವಂ ಅಂದ್ರು. ಆಗಂತುಕ ಅಂದ್ರೆ ಬರುತ್ತೆ ಹೋಗುತ್ತೆ ಅಂತ ಅರ್ಥ. ಅನಾಗಂತುಕ ಅಂದ್ರೆ ಉಂಟಾಗದೆ ಇರೋದು, ಮೊದಲೇ ಇರೋದು. ಆಗಂತುಕ ಅಂದ್ರೆ ಆಗಚ್ಚತಿ ಗಚ್ಚತಿ, ಬರುತ್ತೆ ಹೋಗುತ್ತೆ. ಆಗಂತುಕ ಅಂದ್ರೆ ಅವಸ್ಥೆಗಳೆಲ್ಲ ಹೊಸದಾಗಿ ಬರುತ್ತೆ ಹೋಗುತ್ತೆ. ಅವಸ್ಥಾ ಅಂದ್ರೆ ಏನು? ಸ್ವಾಮಿ ದೇಶಿಕನ ಅದಕ್ಕೆ ಲಕ್ಷಣ ಹೇಳ್ತಾರೆ. ಆಗಂತುಕೋ ಅಪೃಥಕ್ ಸಿದ್ಧ ಧರ್ಮ ಅವಸ್ಥಾ ಅಂತ ಹೇಳಿ.
ಒಂದು ಸ್ಟೇಟ್ ಆಫ್ ಎ ಆಬ್ಜೆಕ್ಟ್. ಒಂದು ಅವಸ್ಥೆ ಅಂದರೆ ಏನರ್ಥ? ಬರೋದು, ಹೊಸದಾಗಿ ಬರೋದು, ಮತ್ತೆ ಮತ್ತೆ ಹೋಗೋದು, ಅಂತಹ ಒಂದು ಅಪೃಥಕ್ ಸಿದ್ಧವಾದ ಧರ್ಮ, ಅದರ ಒಂದು ಅಟ್ರಿಬ್ಯೂಟ್. ಒಂದು ಆಬ್ಜೆಕ್ಟ್ಗೆ ಒಂದು ಅಟ್ರಿಬ್ಯೂಟ್. ಮಣ್ಣಿಗೆ ಘಟತ್ವ ಅನ್ನುವ ಧರ್ಮ ಉಂಟಾಗುತ್ತೆ, ಆದ್ದರಿಂದ ಒಂದು ಹೆಸರು ಉಂಟಾಗುತ್ತೆ. ಇದೆಲ್ಲ ಬರೋದು ಹೋಗುವಂತಹದ್ದು, ನಿತ್ಯವಾದದ್ದಲ್ಲ. ಯಾವತ್ತೂ ಘಟವಾಗಿರೋದಿಲ್ಲ, ಅದು ನಾಶವಾಗಿ ಓಡಿದ್ರೆ ಕಪಾಲವಾಗಿಬಿಡುತ್ತೆ. ಆದರೆ ಆ ಘಟತ್ವ ಅನ್ನೋದು ಅಪೃಥಕ್ ಸಿದ್ಧವಾದ ಧರ್ಮ, ಅವಸ್ಥೆ, ಘಟತ್ವಾವಸ್ಥೆ ಅಂತ ಹೇಳೋದು. ಮೃದ್ರವ್ಯಾವಸ್ಥೆ, ಘಟತ್ವ, ಪಿಂಡಾವಸ್ಥೆ, ಘಟತ್ವಾವಸ್ಥೆ. ಈ ಅವಸ್ಥೆಗಳು ಆಗಂತುಕ ಧರ್ಮ. ಸಾಂಖ್ಯರು ಹೇಳಿದ್ರು ಅವಸ್ಥೆಗಳು ಕೂಡ ಮೊದಲೇ ಇದೆ ಅಂತ ಹೇಳ್ತಾರೆ. ಅವರು ಸತ್ಕಾರ್ಯವಾದಿಗಳು, ಎಕ್ಸ್ಟ್ರೀಮ್ ಅವ್ರದ್ದು. ಎಷ್ಟು ಅಂದರೆ ಅತ್ಯಂತ ಸತ್ಕಾರ್ಯವಾದಿಗಳು. ಅವ್ರು ಹೇಳೋದು ಅವಸ್ಥೆಗಳು ಮೊದಲೇ ಇರುತ್ತೆ, ಘಟದ ರೂಪ ನಾಮ ಎಲ್ಲ ಮೊದಲೇ ಇರಬೇಕು, ಇದ್ದವರು ಹೊಸದಾಗಿ ಬರೋದಿಲ್ಲ ಅಂದ್ರು. ರೂಪವಾಗ್ಲಿ ಇದಾಗಲಿ ಎಲ್ಲವೂ ಮೊದಲೇ ಇರಬೇಕು. ಅದಕ್ಕೆ ಮಣ್ಣಿನಲ್ಲಿಯೇ ಎಲ್ಲ ಇದ್ರೇನೆ ಘಟ ಬರಕ್ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಅವ್ರ ಸತ್ಕಾರ್ಯವಾದ ಹಾಗೆ. ಅವರು ಅನಾಗಂತುಕತ್ವ ಹೇಳ್ತಾರೆ ಅವಸ್ಥೆಗಳಿಗೆ. ನಾವು ಹೇಳ್ತೀವಿ ಆಗಂತುಕತ್ವ. ಅವಸ್ಥೆಗಳು ಉತ್ಪತ್ತಿ ಆಗುತ್ತೆ ಹೊಸದಾಗಿ, ದ್ರವ್ಯ ಉತ್ಪತ್ತಿ ಆಗಲ್ಲ. ನೈಯಾಯಿಕರು ದ್ರವ್ಯವೇ ಉತ್ಪತ್ತಿ ಆಗುತ್ತೆ ಅಂದ್ರು, ನಾವು ಅವಸ್ಥೆಗಳು ಉತ್ಪತ್ತಿ ಆಗುತ್ತೆ ಅಂತೀವಿ. ಸಾಂಖ್ಯರು ಅವಸ್ಥೆಗಳು ಉತ್ಪತ್ತಿ ಆಗಲ್ಲ ಅಂತ ಹೇಳ್ತಾರೆ. ಇದು ಮೂರು ವ್ಯತ್ಯಾಸಗಳು. ಆದ್ದರಿಂದ ಸಾಂಖ್ಯರಿಗೂ ಸತ್ಕಾರ್ಯವಾದಿಗಳು ಅಂತ ಹೆಸರು. ಆದರೆ ಅವರು ಹೇಳೋದು ಅತ್ಯಂತವಾಗಿ ಎಲ್ಲವೂ ಮೊದಲೇ ಇರಬೇಕು ಅಂದ್ರು ಅವಸ್ಥೆಗಳು. ನಾವು ಹೇಳಿದ್ವಿ ಸರ್ವಸ್ಯ ಅನಾಗಂತುಕತ್ವಂ, ನಾವು ಹೇಳೋದಿಲ್ಲ ಅದನ್ನ. ಆದರೆ ತದಾ ಭವೇದೇವ, ಆವಾಗ ಕಾರಕ ವ್ಯಾಪಾರವು ವ್ಯರ್ಥ. ಎಲ್ಲ ಮೊದಲೇ ಇದರ ರೂಪ, ತಿರ್ಗಾ ಯಾಕೆ ಅದನ್ನು ಉಂಟು ಮಾಡಬೇಕು? ಅವನು ಇದು ಚಕ್ರದಲ್ಲಿ ಹಾಕಿ ರೂಪವು ಮೊದಲೇ ಇದೆ ಅಂದರೆ ಮೊದಲೇ ತಿಳಿಬೇಕಲ್ಲ, ತಿಳಿಯೋದಿಲ್ಲ. ಎಲ್ಲ ನಿರರ್ಥಕವಾಗುತ್ತೆ, ವ್ಯತ್ಯಾಸವಾಗುತ್ತೆ. ಆದರೆ ನಮಗೆ ಹಾಗಲ್ಲ. ವಯಂ ಹಿ ದ್ರವ್ಯಾಣಾಂ ಸರ್ವೇಷಾಂ ಅನಾಗಂತುಕತ್ವಂ ತದವಸ್ಥಾನಾಂ ಚ ಆಗಂತುಕತ್ವಂ ಬ್ರೂಮಃ. ದ್ರವ್ಯವೂ ಅನಾಗಂತುಕ, ಅವಸ್ಥೆಗಳು ಆಗಂತುಕ. ದ್ರವ್ಯ ಒಂದೇ ಇರುತ್ತೆ, ಹೊಸದಾಗಿ ಬರೋದಿಲ್ಲ, ನಾಶವಾಗೋದಿಲ್ಲ. ಆದರೆ ಅವಸ್ಥೆಗಳು ಉತ್ಪನ್ನವಾಗುತ್ತೆ, ನಾಶವಾಗುತ್ತೆ, ಉತ್ಪನ್ನವಾಗುತ್ತೆ, ನಾಶವಾಗುತ್ತೆ. ಉತ್ಪತ್ತಿ ವಿನಾಶ ಅನ್ನೋದು ಕೇವಲ ಅವಸ್ಥೆಗಳಿಗೆ ಮಾತ್ರ. ಅದು ಉತ್ಪತ್ತಿ ಇದೆ ಅಲ್ಲಿ, ಹೊಸ ಅವಸ್ಥೆ ಉತ್ಪನ್ನವಾಗುತ್ತೆ, ಹೊಸ ದ್ರವ್ಯ ಉತ್ಪನ್ನವಾಗಲ್ಲ. ನೈಯಾಯಿಕರು ಹೇಳೋದು ದ್ರವ್ಯವೇ ಉತ್ಪನ್ನ ಹೊಸದಾಗಿ ಬರುತ್ತೆ ಅಂತ ಹೇಳ್ಬಿಟ್ರು. ಅದರಲ್ಲಿ ದೋಷವನ್ನು ನೋಡ್ತಾರೆ, ಇಲ್ಲಿ ದೋಷ ತೋರಿಸ್ತಾರೆ. ಘಟಾಧಿಪತೆ ಪ್ರದೀಪಾದಿಷು ಅಪಿ ಅವಸ್ಥಾಂತರಾಪತ್ತಿ ಅನುಮೀಯತೆ. ಘಟದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಂಡು ಬರುತ್ತೆ. ಘಟ ಹೊಡೆದಾಗ ಅಲ್ಲಿ ಕಪಾಲ ಉಂಟಾಯಿತು, ಪುಡಿ ಚೂರುಗಳೆಲ್ಲ ಕಂಡು ಬರುತ್ತೆ, ಇದು ಬೇರೆ ಅವಸ್ಥೆ ಅಂತ ಕಂಡು ಬರುತ್ತೆ. ದೀಪದಲ್ಲಿ ಹೇಗೆ ಹೇಳ್ತೀರಾ? ದೀಪ ಉರಿದು ಹೋದ್ರೆ ಎಲ್ಲ ಹೋಗ್ಬಿಡ್ತಲ್ಲ, ಏನೂ ಇಲ್ವಲ್ಲ, ಅಲ್ಲಿ ಬತ್ತಿಯೂ ಇಲ್ಲ, ದೀಪವೂ ಇಲ್ಲ, ಎಣ್ಣೆಯೂ ಇಲ್ಲ, ಏನೂ ಇಲ್ವಲ್ಲ. ಅಲ್ಲಿ ಹೇಗೆ ಅವಸ್ಥಾಂತರಪತ್ತಿ ಹೇಳ್ತೀವಿ ಅಂದರೆ ಅನುಮಾನದಿಂದ ತಿಳಿಬೇಕು. ಘಟದಲ್ಲಿ ಹೇಗೆ ಅವಸ್ಥಾಂತರಾಪತ್ತಿ ಆಗಂತುಕ ಧರ್ಮ ಅಂತ ತಿಳಿತೋ, ದೀಪದಲ್ಲಿಯೂ ಕೂಡ ಆ ಬತ್ತಿಗೂ ಎಣ್ಣೆಗೂ ಬೇರೆ ಒಂದು ಅವಸ್ಥೆ ಉಂಟಾಗಿದೆ ಅನ್ನೋದು ತಿಳಿಬೇಕು. ಇದರ ನಾಶ ಅಂದರೆ ಅವಸ್ಥಾಂತರಾಪತ್ತಿ. ನಮ್ಗೆ ಕಣ್ಣು ಕಾಣದೇ ಇರಬಹುದು, ಅದನ್ನ ಊಹೆ ಮಾಡ್ಕೋಬೇಕು ನಾವು. ಘಟವನ್ನು ನೋಡಿ ಊಹೆ ಮಾಡ್ತೀವಿ. ಆದ್ದರಿಂದ ದೀಪಾದಿಶು ಅಪಿ ಅವಸ್ಥಾಂತರಾಪತ್ತಿ ಅನುಮೀಯತೆ, ಅನುಮಾನದಿಂದ ತಿಳಿತೀವಿ ನಾವು. ಚೂರ್ಣಿತ ವಿಶೀರ್ಣ ಘಟಸ್ಯ ಇವತ್ತು ಸೂಕ್ಷ್ಮಾವಸ್ಥಾ ಪ್ರಾಪ್ತಿಯ ಅನುಪದಂ. ಸೂಕ್ಷ್ಮಾವಸ್ಥೆ ಉಂಟಾಗಿರೋದ್ರಿಂದ ನಮ್ಗೆ ಕಂಡು ಬರೋದಿಲ್ಲ ಅಷ್ಟೇ. ಆದರೆ ಅದರಲ್ಲಿ ದ್ರವ್ಯ ನಿತ್ಯತ್ವ, ಒಂದೇ ದ್ರವ್ಯವೇ ಬೇರೆ ಅವಸ್ಥೆಗೆ ಹೋಗಿದೆ ಅನ್ನೋದನ್ನು ಊಹೆ ಮಾಡ್ಕೋಬಹುದು. ಅತಃ ನ ಕಶ್ಚಿತ್ ದೋಷ, ಆದ್ದರಿಂದ ನಮ್ಗೆ ದೋಷವಿಲ್ಲ. ವ್ಯವಹಾರ ವಿಶೇಷೋಹ ಅತ್ರ ಉದಕಾಹರಣಾದಿಭಿ ಅಭಿಮತಃ ನಾಮಾಂತರ ಭಜನಸ್ಯ ಪೃಥಕ್ತತ್ವ. ವ್ಯವಹಾರ ವಿಶೇಷವೆಲ್ಲ ಇಲ್ಲಿ ನೀರು ತಗೊಂಬರೋದು ಮೊದಲಾದದ್ದು ಘಟಗಳಲ್ಲಿ ಆಗುವಂತಹದ್ದು ವ್ಯವಹಾರಗಳು. ಏತೇನ ಕಾರಣ ಸಂಖ್ಯಾ ಪರಿಣಾಮ ಬುದ್ಧಿ ಸಂಸ್ಥಾನಾದಿ ಭೇದ ಪೂರ್ವತ್ವ ಉತ್ತರತ್ವ ನಷ್ಟತ್ವ ಅನಷ್ಟತ್ವಾದಿಪಿ ಅಪಿ ನಿರ್ವ್ಯೂಢ. ಇದರಿಂದ ಎಲ್ಲ ಮಿಕ್ಕಿದೆಲ್ಲ ಸಿಗುತ್ತೆ. ಕಾರಣ ಒಂದು ಕಾರಣವಾಗುತ್ತೆ, ಒಂದು ಕಾರ್ಯವಾಗುತ್ತೆ. ಎರಡಕ್ಕೂ ಕಾರ್ಯ ಅನ್ನಲ್ಲ, ಅಥವಾ ಎರಡು ಕಾರಣ ಆಗೋದಿಲ್ಲ. ಸಂಖ್ಯಾ ಅಂತ ಹೇಳಿದ್ರು, ಒಂದು ಮಣ್ಣಿನ ಉಂಡೆ ಇರುತ್ತೆ, 10 ಘಟ ಮಾಡ್ಬೋದು ಅವನು, ಸಂಖ್ಯೆ ಬದಲಾಗುತ್ತೆ. ಅಲ್ಲಿ ಕಾರ್ಯದಲ್ಲಿ ಸಂಖ್ಯಾ ಭೇದ ಇದೆ. ಘಟಗಳು ಅನೇಕವಾಗಬಹುದು, ಮಣ್ಣಿನ ಉಂಡೆ ಒಂದೇ ಇರಬಹುದು. ಕಾರಣ ಒಂದು ಅಂತ ಹೇಳಿದ್ರೆ, ಕಾರ್ಯ 10 ಅಂತ ಹೇಳಿದ್ರೆ ಸಂಖ್ಯಾ ಭೇದ ಬಂತು, ಪರಿಮಾಣ ಭೇದ ಬಂತು. ಮಣ್ಣು ಉಂಡೆ ದೊಪ್ಪದಾಗಿ ಇರಬಹುದು, ಘಟಗಳು ಸಣ್ಣ ಸಣ್ಣದಾಗಿ 10 ಘಟ ಮಾಡಬಹುದು. ಪರಿಮಾಣದಲ್ಲಿ
ಭೇದ ಬಂತು. ಬುದ್ಧಿ, ನಮ್ಮ ಮನಸ್ಸಿಗೆ, ನಮ್ಮ ಜ್ಞಾನದಲ್ಲಿ ಏನು ತಿಳಿತೀವಿ, ಘಟವನ್ನು ನೋಡಿ ಯಾರು ಮಣ್ಣು ಅನ್ನೋ ಬುದ್ಧಿ ಬರೋದಿಲ್ಲ ಅವ್ರಿಗೆ, ಘಟ ಅನ್ನುವ ಬುದ್ಧಿಯೇ ಉಂಟಾಗುತ್ತೆ. ಸಂಸ್ಥಾನ ಅಂದರೆ ರೂಪ, ರೂಪದಲ್ಲಿಯೂ ಬದಲಾವಣೆ ಇದೆ. ಕಾರಣ, ಸಂಖ್ಯಾ, ಪರಿಮಾಣ, ಬುದ್ಧಿ, ಸಂಸ್ಥಾನ, ಎಲ್ಲ ಭೇದವು ಪೂರ್ವತ್ವ, ಉತ್ತರತ್ವ, ನಷ್ಟತ್ವ, ಅನಷ್ಟತ್ವ, ಆದಿರಪಿ ನಿರ್ವ್ಯೂಢ, ಇದೆಲ್ಲವೂ ಕೂಡ ಇದು ಮೊದಲು ಇರೋದು, ನಂತರ ಬರೋದು, ಮತ್ತೆ ಒಂದು ನಾಶವಾಗುತ್ತೆ, ಒಂದು ನಾಶವಾಗುವುದಿಲ್ಲ. ಇದೆಲ್ಲ ಕೂಡ ಉತ್ಪತ್ತಿ ಆಗುತ್ತೆ, ಮುಂದಿನ ಅವಸ್ಥೆ ಹೋಗುತ್ತೆ, ಮುಂದಿನ ಅವಸ್ಥೆ ಬರುತ್ತೆ. ಈ ರೀತಿಯ ಎಲ್ಲವನ್ನು ಕೂಡ ನಾವು ಸಮಾಧಾನವನ್ನೇ ತಿಳ್ಕೋಬಹುದು ಅಂತ ಹೇಳಿದ್ರು. ಆದ್ದರಿಂದ ಇದೆಲ್ಲ ಬೇರೆ ಬೇರೆ ಅವಸ್ಥೆಗಳೇ ಹೊರತು ಇದು ಹೊಸ ದ್ರವ್ಯವಲ್ಲ. ದ್ರವ್ಯಾಂತರ ಕಲ್ಪನಾಯಾಮ್ ಗುರುತ್ವಾಂತರ ಕಾರ್ಯಾದಿ ಪ್ರಸಂಗಸ್ಯ ಅವಯವಿ ಗುರುತ್ವಯೋ ಅತ್ಯಂತರ ಪ್ರತಿಬಂಧಾದಿನ ನಿರ್ವಾಹಶ್ಚಾತಿ ಕ್ಲಿಷ್ಟ ಅಂತ ಹೇಳಿದ ದ್ರವ್ಯಾಂತರ ಕಲ್ಪನಾ. ಇಲ್ಲಿ ಭಾಷಿಕಾರರು ಹೇಳುವಾಗ ಇಲ್ಲಿ ಹೇಳ್ತಾರೆ, ನಹಿ ತತ್ರ ತಂತು ಸಂಸ್ಥಾನ ವಿಶೇಷಣ ಅತಿರೇಕೇಣ ದ್ರವ್ಯಾಂತರಂ ಪ್ರತೀಯತೆ. ದ್ರವ್ಯಾಂತರ ಎಂದು ನೀವು ಕಲ್ಪನೆ ಮಾಡೋಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಅವಸ್ಥಾ ವಿಶೇಷಗಳೇ ಹೊರತು ಇಲ್ಲಿ ದ್ರವ್ಯಾಂತರ ಕಲ್ಪನೆಯನ್ನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಗುರುತ್ವ ಮೊದಲಾರದಲ್ಲಿ ಇಲ್ಲಿ ವಿರೋಧ ಬರುತ್ತೆ. ಇದು ಎಷ್ಟು ಭಾರ ಇರುತ್ತೋ ಅದು ಅಷ್ಟೇ ಭಾರ ಇರುತ್ತೆ. ಕಾರಣಗಳಿಗೂ ಕೂಡ ಭಾರದಲ್ಲಿ ಎಲ್ಲ ವ್ಯತ್ಯಾಸವಾಗೋದಿಲ್ಲ. ಅವಯವಿ ಹೊಸದಾಗಿ ಇದ್ದರೆ, ಹೊಸ ದ್ರವ್ಯವಾದರೆ ಆಗ ವ್ಯತ್ಯಾಸವಾಗಬೇಕು ಎಲ್ಲ. ಗುರುತ್ವಾಂತರ ಕಾರ್ಯಾದಿ ಪ್ರಸಂಗ ಅಂತ ಹೇಳಿದ್ರು. ಅದಕ್ಕೆ ಒಂದು ಮಹಾಭಾರತದ ಶ್ಲೋಕವನ್ನು ತೆಗಿತಾರೆ. ಯದಿ ದ್ರವ್ಯಾಂತರಂ ಕಾರ್ಯಂ ಕಾರಣೇಭ್ಯೋ ಭವೇದಿಹ. ದ್ರವ್ಯಾಂತರವಾಗಿದ್ರೆ, ಕಾರ್ಯವು ಕಾರಣಕ್ಕಿಂತ ಬೇರೆ ದ್ರವ್ಯವಾಗಿದ್ರೆ, ಗುರುತ್ವ ಅತಿರಿಚ್ಯೇತ ಕಾರ್ಯೇ ತತ್ಯನ ದೃಶ್ಯತೆ, ಕಾರ್ಯದಲ್ಲಿ ಕಂಡು ಬರೋದಿಲ್ಲ. ಅದು ಭಾರ, ತೂಕ ಮೊದಲಾದದ್ದೆಲ್ಲ ಕಾರ್ಯಕಾರಣಗಳಲ್ಲಿ ಇರುತ್ತೆ ಅಂತ ಹೇಳಿದ್ರು. ಇದು ದ್ವಿಫಲಂ ಘಟ ಇತ್ಯೇತತೆ ವ್ಯಪದೇಶೋ ನೈಯುಜ್ಯತೆ. ದ್ವಿಫಲ ಅನ್ನೋದು ಒಂದು ಮೆಷರ್, ಒಂದು ತೂಕ. ಅದು ಇಷ್ಟು ಗುಲ್ಗಂಜಿಗಳು, 320 ಗುಲ್ಗಂಜಿಗಳು ಏನೋ ಬರುತ್ತೆ. ಅದಕ್ಕೆ ಅನೇಕ ಇದು ಕರ್ಷ ಮೊದಲಾದೆಲ್ಲ ಹೇಳ್ತಾರೆ. ದ್ವಿಫಲ ಫಲ ಅಂತ ಹೇಳೋದು. ಆ ಫಲದ ಎರಡರಷ್ಟು ದ್ವಿಫಲ, ಇಷ್ಟು ಅಂತ ಹೇಳೋದು ಘಟ ಅನ್ನೋದು ಕೂಡ ಅದು ಸರಿ ಹೋಗೋದಿಲ್ಲ, ನಮಗೆ ಕಂಡು ಬರೋದಿಲ್ಲ ಆ ರೀತಿ ಲೋಕದಲ್ಲಿ ಅಂತ ಹೇಳೋದು. ಅದನ್ನ ನಿಗಮಯತಿ, ಉಪಸಂಹಾರ ಮಾಡ್ತಾರೆ ಇಲ್ಲಿ. ಅತಃ ಇತಿ ಅಂತ ಹೇಳ್ಬಿಟ್ಟು ಇಲ್ಲಿ ಭಾಷಿಕಾರರು ಹೇಳಿದ್ದನ್ನ ಇಲ್ಲಿಗೆ ಸ್ವಾಮಿ ದೇಶಿಕನ್ ಇಲ್ಲಿಗೆ ಮುಗಿಸ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಅತಃ ಉತ್ಪತ್ತಿ ವಿನಾಶಾದಯ ಸತಃ ದ್ರವ್ಯಸ್ಯ ಅವಸ್ಥಾ ವಿಶೇಷ ಅಂತ ಹೇಳ್ಬಿಟ್ಟು. ಉತ್ಪತ್ತಿ ವಿನಾಶಗಳು ಇರುವ ದ್ರವ್ಯದ ಅವಸ್ಥಾ ವಿಶೇಷಗಳು ಅಂತ ಹೇಳ್ಬಿಟ್ಟು. ತಾವತೇವ ಉಪಲಂಭಾತ್ ಅನ್ಯಸ್ಯಾಪಿ ಅನುಪಲಂಭಾತ್ ಕಲ್ಪಕಾನಾಂ ಚ ಅನ್ಯಥಾ ಏವ ಉಪಪನ್ನತ್ವಾತ್ ಇಂದ ಅನ್ಯಥಾ ಉಪಪನ್ನ. ಆದ್ದರಿಂದ ಇಲ್ಲಿ ಕಲ್ಪನೆ ಮಾಡುವುದು ಸರಿ ಇಲ್ಲ, ಅಷ್ಟೇ ನಮಗೆ ಕಂಡು ಬರ್ತಾ ಇರೋದು ಅನ್ನೋದ್ರಿಂದ ಇದಕ್ಕೆ ಮೇಲೆ ಸ್ವಾಮಿ ದೇಶಿಕನ್ ಅನೇಕ ಪೂರ್ವ ಪಕ್ಷಿಗಳನ್ನೆಲ್ಲ ಹಾಕೊಂಡು ಇಲ್ಲಿ ವಿಚಾರ ಮಾಡ್ತಾರೆ. ಇದಕ್ಕೆ ಮೇಲೆ ಇಲ್ಲಿ ನಾನು ಭವತು ನಾಮ ಉತ್ಪತ್ತಿ ದ್ರವ್ಯಸ್ಯ ಅವಸ್ಥಾ ವಿಶೇಷ, ಇದು ಒಪ್ಕೊಳ್ತೀವಿ ನಾವು. ಇಲ್ಲಿ ಪೂರ್ವ ಪಕ್ಷ ಹೇಗೆ ಹಾಕೊಳ್ತಾರೆ ಅಂದರೆ ಅವಸ್ಥಾ ವಿಶೇಷ ಅನ್ನೋದು ಇರ್ಲಿ ಒಪ್ಕೊಳ್ಳೋಣ ಅದನ್ನ. ವಿನಾಶ ಅಭಾವ ರೂಪ. ವಿನಾಶವಾದರೆ ಏನು ಹೇಳ್ತೀರಾ? ಅಭಾವ ತಾನೇ ಅದು, ಭಾವರೂಪವಲ್ಲ. ವಿನಾಶ ಕಂಡು ಬರೋದಿಲ್ವಲ್ಲ, ಅಭಾವ ರೂಪ. ತದ್ವಿರುದ್ಧಶ್ಚ ಕಥಂ ತದವಸ್ಥಾ ಇತಿ ಉಚ್ಯತೆ ಅಂತ ಇಲ್ಲಿ. ಅವಸ್ಥಾಂತರಾಪತ್ತಿ ಅವಸ್ಥಾ ವಿಶೇಷ ಅನ್ನೋದು ಒಪ್ಕೊಳ್ಬಹುದು. ಘಟಕ್ಕೆ ಕಪಾಲ ಅನ್ನೋದು ಬೇರೆ ಅವಸ್ಥೆ ಅಂತ. ಆದರೆ ಘಟನಾಶ ಅಂತ ಏನರ್ಥ? ಅದ್ರ ಘಟದ ಅಭಾವ ಇರಬೇಕು. ಆದ್ದರಿಂದ ಇದು ಒಂದು ಅವಸ್ಥೆಯು ಅಭಾವವು, ಒಂದು ಭಾವ ಒಂದು ಅಭಾವ, ಎರಡು ಹೇಗಿರಕ್ಕೆ ಸಾಧ್ಯ ಅಲ್ಲಿ? ತದ್ವಿರುದ್ಧಶ್ಚ ಕಥಂ ತದವಸ್ಥಾ. ಘಟಾಭಾವವನ್ನು ಹೇಗೆ ಕಪಾಲದ ಅವಸ್ಥೆ ಅಂತ ಹೇಳ್ತೀರಾ? ಒಂದು ಅಭಾವವಾಯಿತು, ಒಂದು ಅವಸ್ಥೆ ಆಯಿತು, ಒಂದು ಭಾವವಾಯಿತು. ಕಪಾಲಕ್ಕೆ ಘಟದ ಬೇರೆ ಒಂದು ಭಾವ ಅಂತ ಹೇಳಿದ್ರೆ, ಅವಸ್ಥಾಂತರ ಆಪತ್ತಿ ಅಂತ ಹೇಳಿದ್ರೆ ಅದು ಒಂದು ಭಾವ ಪದಾರ್ಥ ಕಂಡು ಬರ್ತಾ ಇರೋದು. ಆದರೆ ಅದುವೇ ಘಟದ ಅಭಾವ ಅಂತ ಹೇಳಲ್ಪಡುತ್ತೆ, ಘಟ ನಾಶ ಆಗಿರೋದ್ರಿಂದ ಘಟಾವಸ್ಥೆಯು. ಆದ್ದರಿಂದ ಅದು ಕಪಾಲಾವಸ್ಥೆಯನ್ನು ಘಟಾಭಾವ ಎರಡೂ ಒಂದೇ ಸತಿ ಹೇಳಬೇಕು. ಕಪಾಲಕ್ಕೆ ಘಟಾಭಾವ ಅಂತ ಹೇಳಬೇಕು, ಕಪಾಲಾವಸ್ಥೆ. ಒಂದು ಅವಸ್ಥೆ ಆಯಿತು, ಒಂದು ಅಭಾವ ಆಯಿತು, ಎರಡು ವಿರೋಧ ಬಂತು. ಭಾವ ಅಭಾವ ಹೇಗೆ ಬರುತ್ತೆ ಎರಡು ಒಟ್ಟಿಗೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ಪತ್ತ್ಯಾಖ್ಯಾಂ ಈ ವಿಷಯವನ್ನೆಲ್ಲ ತುಂಬ ಭಾಷಿಕಾರರು ಸಂಗ್ರಹವಾಗಿ ಹೇಳೋದ್ರಲ್ಲಿ ಅನೇಕ ವಿಷಯಗಳಿದೆ ಇಲ್ಲಿ ಹೇಳ್ತಾರೆ.
ಉತ್ಪತ್ತಿಯಾಖ್ಯಾಂ ಅವಸ್ಥಾಂ ಉಪಯಾತಸ್ಯ ದ್ರವ್ಯಸ್ಯ ತದ್ವಿರೋಧಿ ಅವಸ್ಥಾಂತರ ಪ್ರಾಪ್ತಿ ವಿನಾಶಃ. ಅದರ ವಿರುದ್ಧವಾದ ಅವಸ್ಥೆ, ಅದುವೇ ನಾಶ ಅಂತ ಹೆಸರು. ಆದ್ದರಿಂದ ಅಭಾವ ಅನ್ನೋದು ಅಷ್ಟೇನೆ, ವಿರುದ್ಧವಾದ ಅವಸ್ಥೆ ಅಂತಾನೆ ಅರ್ಥ. ಅದು ಒಂದು ಅವಸ್ಥೆಯೇ. ಅಯಂ ಅಭಿಪ್ರಾಯ. ಅಭಾವ ಅನ್ನೋದು ಒಂದು ಬೇರೆ ಪದಾರ್ಥ ಅಂತ ನೈಯಾಯಿಕರು ಒಪ್ಕೊಳ್ತಾರೆ. ಅವರು ಹೇಳುವಾಗ ಅಲ್ಲಿ ದ್ರವ್ಯ ಗುಣ ಕರ್ಮ ಮೊದಲಾದೆಲ್ಲ ಹೇಳಿ ಸಮವಾಯ ಅಭಾವ ಅಂತ ಹೇಳಿದ್ರು. ಅದನ್ನ ಅಭಾವ ಅನ್ನೋದು ಒಂದು ಪದಾರ್ಥ ಸಪ್ತ ಪದಾರ್ಥಗಳಲ್ಲಿ. ಆದ್ದರಿಂದ ಅವರ ಪ್ರಕಾರ ಅಭಾವ ಅನ್ನೋದು ಒಂದು ಅತಿರಿಕ್ತವಾದ ಪದಾರ್ಥ. ಸಪ್ತ ಪದಾರ್ಥಗಳನ್ನು ನಿರೂಪಣೆ ಮಾಡುವಾಗ ಅವರು ಅಭಾವ ಅಂತ ಒಂದು ಪದಾರ್ಥವನ್ನೇ ಹೇಳ್ತಾರೆ. ಅದಕ್ಕೆ ಅದನ್ನ ಇಟ್ಕೊಂಡು ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ನ ತಾವತ್ ಅಭಾವಾಖ್ಯಂ ಕಿಂಚಿತ್ ಪದಾರ್ಥಾಂತರಂ ವಿವಿಚ್ಯ ಉಪಲಭಾಮಹೇ. ನಾವು ಅಭಾವ ಅಂತ ಒಂದು ಪದಾರ್ಥ ಅಂತವನ್ನು ಒಪ್ಕೊಳ್ಳೋದಿಲ್ಲ. ಘಟಾಭಾವ ಅಂತ ಹೇಳಿದ್ರೆ ಏನು, ಭೂತಲ ಇದೆ, ಘಟ ಬೇರೆ ಕಡೆ ಇರೋದನ್ನೇ ಘಟಾಭಾವ. ಇಲ್ಲಿಲ್ಲದೆ ಇರ್ಬೋದು, ಬೇರೆ ಕಡೆ ಇದೆ ಅಷ್ಟೇನೆ. ಅಭಾವ ಅಂತ ಒಂದು ಪದಾರ್ಥ ಅಲ್ಲಿ ಇದೆ ಅಂತ ಒಪ್ಕೊಳ್ಳೋದಿಲ್ಲ. ಆವಾಗ ಆ ರೀತಿ ಅದನ್ನ ಅಭಾವ ಅನ್ನೋದು ಬೇರೆ ಪದಾರ್ಥವಲ್ಲ ನಮ್ಮ ಸಿದ್ಧಾಂತದಲ್ಲಿ. ಭಾವಾಂತರ ಅಂತ ಹೇಳೋದು. ನಪಿ ನಾಸ್ತಿ ವ್ಯವಹಾರಾದಿನ ಕಲ್ಪಯಿತು ಯುಕ್ತಂ. ಘಟ ನಾಸ್ತಿ ಅಂತ ಹೇಳೋದ್ರಿಂದ ಅಭಾವನ ಕಲ್ಪನೆ ಮಾಡ್ಕೋಬೋದಲ್ಲ. ಘಟಾಭಾವ ಅಂದ್ರೆ ಏನು, ಘಟ ನಾಸ್ತಿ ಹಂಗೆ ಹೇಳ್ಬೋದಲ್ಲ ಕಲ್ಪನೆ ಮಾಡಿಕೊಂಡು. ಉಭಯ ಸಂಪ್ರತಿಪನ್ನ ಅವಸ್ಥಾಂತರಾದಿನ ಏವ ನಿರ್ವಾಹತ್ವಾದ. ನೀವು ಒಪ್ಕೊಳ್ತೀರಾ ಬೇರೆ ಅವಸ್ಥೆಗೂ ಹೋಗುತ್ತೆ ಅಂತ ಒಪ್ಕೊಳ್ತೀರಾ, ನಾವು ಒಪ್ಕೊಳ್ತೀವಿ. ಇದರಿಂದಲೇ ಅಭಾವವನ್ನು ನಿರೂಪಣೆ ಮಾಡಬಹುದು. ಬೇರೆ ಒಂದು ಪದಾರ್ಥ ಅಂತ ಯಾಕೆ ಹೇಳಬೇಕು ಅಭಾವವನ್ನ? ಬೇರೆ ಒಂದು ಪ್ರತ್ಯೇಕವಾದ ಪದಾರ್ಥ ಅಂತ ಹೇಳಕ್ಕಾಗೋದಿಲ್ಲ ಅಭಾವವನ್ನ. ಆ ರೀತಿ ನಾವು ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ನಚ ಶ್ಯಾಮಾವಸ್ಥಾ ಪ್ರಹಾಣೆ ರಕ್ತಾವಸ್ಥಾ ಪರಿಗ್ರಹೇ ಘಟನಾಶ ವ್ಯವಹಾರ ಪ್ರಸಂಗ. ನೈಯಾಯಿಕರು ಹೇಳೋದಿಲ್ಲ ಇದನ್ನ. ಕೆಂಪು ಘಟ ಹೋಗಿ ಬೇರೆ ಬೇರೆ ಘಟ ಇನ್ನೊಂದು ಘಟವಾದ್ರೆ, ಕಪ್ಪು ಘಟವಾದ್ರೆ ಆವಾಗ ಬೇರೆ ಬಣ್ಣ ಬದಲಾಯಿಸ್ಬಿಟ್ರೆ ಇದು ಘಟ ನಾಶವಾಯಿತು ಅಂತ ಹೇಳೋದಿಲ್ಲ ಅವರು ಕೂಡ. ಬೇರೆ ಅವಸ್ಥೆ ಅಂತಾನೆ ಹೇಳ್ಬೇಕು ಅವರು. ಕಪಾಲಾದಿ ಅವಸ್ಥಾವತ್ ರಕ್ತಾವಸ್ಥಾಯ ಘಟಾವಸ್ಥಾ ವಿರೋಧಿತ್ವಸ್ಯ ಭವತಾ ಅಪಿ ಅನಭ್ಯುಪಗಮಾತ್ ಅಂದ್ರು. ಘಟಾವಸ್ಥೆಗೆ ವಿರೋಧಿ ಅಲ್ಲ ಅಂತ ಹೇಳಿದ್ರು. ಕಪಾಲದ ಅವಸ್ಥೆಯನ್ನ ಹೇಗೆ ಘಟಾವಸ್ಥೆಗೆ ವಿರುದ್ಧವಾದ ಅವಸ್ಥೆ ಅಂತ ಒಪ್ಕೊಳ್ತೀರೋ, ಹಾಗೆ ಬಿಳಿ ಘಟಕ್ಕೆ ಕಪ್ಪು ಘಟ ಆದ್ರೆ ಅಥವಾ ನೀಲ ಘಟ ಒಂದು ಹೋಗಿ ಕೆಂಪು ಘಟ ಆಗುತ್ತೆ, ಅದಕ್ಕೆ ಘಟ ಇದು 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 ಅಭಾವ ಅಂತ ಹೇಳೋದಿಲ್ಲ ಅವರು. ಘಟ ಯಾಕೆಂದ್ರೆ ಇದ್ದೇ ಇದೆ, ಬಣ್ಣ ಮಾತ್ರ ಬದಲಾಯಿತು, ಅದಕ್ಕೆ ಘಟಾಭಾವ ಅಂತ ಹೇಳೋದಿಲ್ಲ. ಆದರೆ ಘಟ ಹೊಡೆದು ಕಪಾಲ ಉಂಟಾದಾಗ ಘಟಾಭಾವ ಅಂತ ಹೇಳ್ತಾರೆ. ಇದರಿಂದ ಈ ರೀತಿ ಒಪ್ಕೊಳ್ಳೋದ್ರಿಂದ ಘಟದ ಅವಸ್ಥೆಗಳನ್ನು ಒಪ್ಕೊಂಡ್ರಿ ನೀವು. ಯಾಕೆಂದ್ರೆ ವರ್ಣಗಳು ಬದಲಾದ್ರೆ ಬೇರೆ ಒಂದು ಅವಸ್ಥೆ ಆಯ್ತಲ್ಲ ಅದಕ್ಕೆ. ನಚ ಭಾವತ್ವೇನ ಏಕರಾಶಿ ಅನುಪ್ರವಿಷ್ಟಾನ ವಿರೋಧ ನ ಯುಜ್ಯತೆ ಇತಿ ವಾಚ್ಯಂ. ಇದು ಭಾವ ಅದು ಭಾವ, ಆದ್ರಿಂದ ಒಂದೇ ಗುಂಪಿಗೆ ಸೇರ್ಬಿಡುತ್ತೆ, ಆದ್ರಿಂದ ವಿರೋಧಿ ಇಲ್ಲ ಅಂತ ಹೇಳಿದ್ರೆ ತೇಜ ತಿಮಿರ ಶೀತ ಉಷ್ಣ ತೃಣ ದಹನಾದೀನಾಂ ಭಾವಾನಾಮೇವ ಸಹ ಅನವಸ್ಥಾನ ವಧ್ಯ ಘಾತುಕತ್ವ ಲಕ್ಷಣ ವಿರೋಧ ದರ್ಶನಾತ್ ಅಭಾವಾಭಾವಸ್ಯ ಚ ಭಾವತ್ವ ಸ್ವೀಕಾರಾತ್. ಹೇಳಿದ್ರು ಅಭಾವದ ಅಭಾವವನ್ನು ಭಾವ ಅಂತ ಒಪ್ಕೊಂಡಿದ್ದೀರಾ. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ ತೇಜ ತಿಮಿರ ಅಂದ್ರು, ಬೆಳಕು ಕತ್ತಲೆ, ಸಹ ಅನವಸ್ಥಾನ ಒಟ್ಟಿಗೆ ಇರೋದಿಲ್ಲ, ಎರಡು ಒಟ್ಟಿಗೆ ಇರಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಶೀತ ಉಷ್ಣ ತೃಣ ದಹನ ಮೊದಲಾದದ್ದೆಲ್ಲ, ಇದೆಲ್ಲ ಏನು ಅಂತ ಹೇಳಿದ್ರೆ ಒಂದು ಘಾತ ವಧ್ಯ, ಇನ್ನೊಂದು ಘಾತುಕ. ಬೆಂಕಿ ಅದನ್ನು ಸುಡುತ್ತೆ, ಇದು ಸುಡಲ್ಪಡುತ್ತೆ. ಇದೆಲ್ಲ ಸುಟ್ಟು ಬಿಡೋದು ಎರಡು ಒಟ್ಟಿಗೆ ಇರಕ್ಕೆ ಸಾಧ್ಯವಿಲ್ಲ. ಬೆಂಕಿ ತೃಣಕ್ಕೆ ಕೊಟ್ರೆ ತೃಣ ಹೋಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ವಿರೋಧ ದರ್ಶನಾತ್, ಇಲ್ಲೆಲ್ಲ ನೀವು ಹೇಳೋದು ವಿರೋಧ ಬರುತ್ತೆ. ಆದ್ದರಿಂದ ಅಭಾವಸ್ಯ ಭಾವತ್ವ ಸ್ವೀಕ. ಅಭಾವದ ಅಭಾವ ಅಂದ್ರೆ ಭಾವ ಅಂತ ಒಪ್ಕೊಳ್ಬೇಕು. ಈ ರೀತಿ ಇದೆಲ್ಲ ಭಾವ ಅಂತ ಹೇಳಿ ಒಂದೇ ಪದಾರ್ಥ ಅಂತ ಹೇಳಕ್ಕಾಗೋದಿಲ್ಲ ಒಂದೇ ಗುಂಪಿಗೆ. ಯಾಕೆಂದ್ರೆ ತೇಜಸ್ಸು ತಮಸ್ಸು ಎರಡು ಭಾವವೇ, ಭಾವ ಪದಾರ್ಥಗಳು. ಹಾಗಿರುವಾಗ ಎರಡು ಒಂದು ಗುಂಪಿಗೆ ಸೇರಕ್ಕಾಗಲ್ಲ ನೀವು. ಯಾಕೆಂದ್ರೆ ಎರಡು ಒಂದು ಇರೋದ್ ಕಡೆ ಇನ್ನೊಂದು ಇರೋದಿಲ್ಲ. ಬೆಳಕು ಕತ್ತಲು ಕೂಡ ಒಂದು ಪದಾರ್ಥ ಅಂತ ಒಪ್ಕೊಂಡಿದ್ದಾರೆ ಅವರು. ತಮಸ್ಸು ಅನ್ನೋದು ಅತಿರಿಕ್ತ ಪದಾರ್ಥ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ನಾವು ಒಪ್ಕೊಳ್ತೀವಿ ತಮಸ್ಸು ಅತಿರಿಕ್ತ ಪದಾರ್ಥ. ಯಾಕೆ ಅಂದ್ರೆ ಪ್ರಳಯದಲ್ಲಿ ಹೇಳಿದೆ ತಮಃ ಪರೇ ದೇವೇ ಏಕೀಭವತಿ ಅಂತ. ತಮಸ್ಸು ಒಂದು ಪದಾರ್ಥ ಅಂತ ಒಪ್ಕೊಂಡಿದ್ದೀವಿ ನಾವು.
ಆದರೆ ಅವರು ಹೇಳೋ ತಮಸ್ಸು ಬೇರೆ. ಆದರೆ ತೇಜಸ್ಸು ತಮಸ್ಸು ವಿರೋಧ ಬಂತು. ಎರಡು ಭಾವ ಪದಾರ್ಥಗಳಾದರೆ ಒಟ್ಟಿಗೆ ಇರ್ಬೋಕಲ್ಲ, ಅವಾಗ ಒಂದೇ ಗುಂಪಿಗೆ ಸೇರಿದ್ರೆ. ಆದರೆ ಇರೋದಿಲ್ಲ. ಯಾಕೆ ಅಂದರೆ ವಿರುದ್ಧವಾಯಿತು ಒಂದಕ್ಕೊಂದಕ್ಕೆ. ಸಹ ಅನವಸ್ಥಾನ. ಇಲ್ಲಿ ನಿಮ್ಮ ವಾದಕ್ಕೆ ವಿರೋಧ ಬರುತ್ತೆ. ಈ ರೀತಿ ಎಲ್ಲ ಬೇಕಾದಷ್ಟು ವಾದಗಳನ್ನು ಮುಂದೆ ಬೇಕಾದಷ್ಟು ವಾದಗಳಿದೆ ಈ ಥರ. ಇದೆಲ್ಲ ತರ್ಕದಲ್ಲಿ ಸ್ವಾಮಿ ದೇಶಿಕನ್ ಹೇಗೆ ಎಷ್ಟು ಆಳವಾಗಿ ವಿಚಾರ ಮಾಡ್ತಾರೆ. ಈ ಅತಿರಿಕ್ತ ದ್ರವ್ಯಾದ ಕಾರ್ಯಕಾರಣ ಭಾವದಲ್ಲಿ ನೈಯಾಯಿಕರ ವಾದವನ್ನ ತುಂಬಾ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಈ ವ್ಯಾಖ್ಯಾನದಲ್ಲಿ, ಈ ಶ್ಲೋಕಕ್ಕೆ ವ್ಯಾಖ್ಯಾನದಲ್ಲಿ. ಅನೇಕ ವಿಶೇಷವಾದ ವಿಷಯಗಳು ನಮಗೆ ತಿಳಿಯುತ್ತೆ ಇದನ್ನ ಅಧ್ಯಯನ ಮಾಡಿದ್ರೆ, ಎಷ್ಟು ಆಳವಾಗಿ ಅದನ್ನು ವಿಚಾರ ಮಾಡಿದ್ದಾರೆ. ಭಾಷೆಕಾರರು ಸಂಗ್ರಹವಾಗಿ ಹೇಳಿರುವ ಭಾಷೆಯಲ್ಲಿ ಎಷ್ಟು ಅರ್ಥಗಳು ಅಡಗಿದೆ, ಇದೆಲ್ಲ ನಾವು ತಿಳಿಬಹುದು ಇದನ್ನ ಅಧ್ಯಯನ ಮಾಡೋದ್ರಿಂದ. ಅದರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಇನ್ನು ಮುಂದೆ ಇನ್ನು ವಾದಗಳು ಬೇಕಾದಷ್ಟಿದೆ, ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯ ಉಚಿತ ಪದಾಂ ವ್ಯಾಮೋಹತಃ ತರಿತರಾಣಿ ನಾಯಿಮೇನೆ ಸ್ಮನ್ ಭಗವತೋಸ್ಯೇಕ ಸಿಂಧೋ ರಾಮಾನುಜಸ್ಯ ರಣಂ ಪ್ರಪದ್ಯೆ. ವೇದಾರ್ತಿಕ ಸಿಂಹಾಯ ಕಲ್ಯಾಣ ಗುಣಶಾಲಿಧೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ